विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। योऽन्तः प्रविश्य मम वाचमिमां प्रसुप्तां सञ्जीवयेत् अखिलशक्तिधरस्वधाम्ना अन्यांश्च हस्ताचरणाश्रवणत्वगादीन् प्राणान् नमो भगवते पुरुषाय तुभ्यं। हरि ओಂ हरि ओಂ हरि ओಂ। ಆತ್ಮೀಯ ಬಂಧುಗಳೇ, ನಾವು ಎರಡನೇ ಅಧ್ಯಾಯದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಮೊನ್ನೆ ತನಕ 59 ಶ್ಲೋಕ ತನಕ ಆಗಿದೆ. ಇವತ್ತಿಂದ 60ನೇ ಶ್ಲೋಕ ಕಲ್ತ್ಕೊಳ್ಳೋಣ. ನಾವು ಶ್ಲೋಕವನ್ನ ಕಲಿಬೇಕಾಗಿ ಬಂದ್ರೆ ಗಮನ ಏನು ಅಂತಂದ್ರೆ 8 ಅಕ್ಷರಕ್ಕೆ ಸ್ವಲ್ಪ ನಿಲ್ಲಿಸ್ಬೇಕು. ಅದಾದ ನಂತರ ಪದ ವಿಭಾಗ ಮಾಡೋದು ಕಲಿಬೇಕು, ಅರ್ಥ ತಿಳ್ಕೊಳ್ಬೇಕು, ಮತ್ತು ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಬೇಕು. ಇದು ನಮಗೆ ಯಾವ ರೀತಿ ನಮ್ಮ ಜೀವನಕ್ಕೆ ಇದನ್ನು ಅಳವಡಿಸ್ಕೊಳ್ಬೇಕು ಅಂತ ಯೋಚನೆ ಮಾಡಬೇಕು. ಇಷ್ಟೆಲ್ಲ ಆದ್ರೆ ಆಗ ಭಗವದ್ಗೀತೆ ಬಂತು ಅಂತ. ಸೊ 1 ಬ್ಯಾಚೋ 2 ಬ್ಯಾಚೋ 5 ಬ್ಯಾಚೋ ಎಷ್ಟೋ ಕೇಳ್ತಾ ಹೋಗ್ಬೇಕು. ನಿರಂತರವಾಗಿ ಸತತವಾಗಿ ಮನನ ಮಾಡ್ತಿದ್ರೆ ಅವಾಗ ಚೆನ್ನಾಗಿ ಬರುತ್ತೆ. ಆಮೇಲೆ ಎರಡನೇದು, ನಾವು ಈಗೊಂದು ಮಂತ್ರವನ್ನ ನಮ್ಮ ಕೃಷ್ಣ ಪ್ರಸಾದ್ ಅವರು ಹೇಳಿದ್ರು, ಪ್ರತಿನಿತ್ಯ ಅದನ್ನು ಹಾಕಿರ್ತೀವಿ ನಾವು. ಹಾಗೇನೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಇದೆ. ಹಂಗಂದ್ರೆ ಏನು ಅರ್ಥ ಏನು ಅಂತಂದ್ರೆ, ನಮಗೆ ಗುರುನೇ ದೇವರು ಅಂತಲ್ಲ, ಸ್ವಲ್ಪ ವ್ಯತ್ಯಾಸ ಮಾಡ್ಕೋಬೇಕು. ಗುರು ಬ್ರಹ್ಮ ಗುರು ವಿಷ್ಣು ಅಂತೆಲ್ಲ ಬರ್ತಾರೆ. ಗುರುನೇ ವಿಷ್ಣು, ಗುರುನೇ ಪರಬ್ರಹ್ಮ ಅಂತೆಲ್ಲ ಬಂದ್ರೆ ಅರ್ಥ, ಯಾರು ನಿಮಗೆ ಗುರುಗಳು ಅಂತ ಪಾಠ ಹೇಳ್ಕೊಡ್ತಿರ್ತಾರೆ ಅವರು ದೇವರು ಅಂತಲ್ಲ ಅರ್ಥ. ಭಗವಂತನೇ ನಮಗೆ ದೇವರು, ಅವನೇ ನಮಗೆ ಗುರು. ಯಾಕಂದ್ರೆ ಭಗವಂತ ಸರ್ವಜ್ಞ ಮತ್ತು ಸರ್ವವ್ಯಾಪಿ ಸರ್ವೋತ್ತಮ. ಅವನು ನಮ್ಗೆಲ್ಲರಿಗೂ ಕೂಡ ಗುರು. ಏಂದ್ರೆ ನಮ್ಗೆ ಭಕ್ತಿ ಇರಬೇಕು. ಭಗವಂತನೇ ಒಬ್ರು ಕೂತು ಒಬ್ಬರಲ್ಲಿ ನಿಲ್ಸ್ಕೊಂಡು ಕೇಳಿಸ್ಕೊಳ್ತಕ್ಕಂಥ ಅದಕ್ಕೆ ಭಗವಂತನ ಶಕ್ತಿ ಬೇಕು, ಹೇಳೋದಕ್ಕೂ ಭಗವಂತನ ಅನುಗ್ರಹ ಶಕ್ತಿ ಬೇಕು. ಸೊ ಎಲ್ಲವೂ ಕೂಡ ಭಗವಂತನೇ ಅಂತ ಅರ್ಥ ಬರ್ತಕ್ಕಂಥ ಮಂತ್ರಗಳು. ಹಂಗಾಗಿ ನಾವು ಶ್ರದ್ಧೆ ಭಕ್ತಿಯನ್ನ ಬೆಳೆಸ್ಕೋಬೇಕು ಅಂತಕ್ಕಂಥದ್ದು ಅರ್ಥ. ಗುರು ಅಂದ್ರೆ ಜ್ಞಾನ ಬೆಳೆಸ್ಕೊಳ್ಬೇಕು. ಇರ್ಲಿ, 60ನೇ ಶ್ಲೋಕದಿಂದ ಶುರು ಮಾಡೋಣ ಈಗ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಹೀಗೆ ನಾವು ಶ್ಲೋಕನ ಹೇಳೋದು ಕಲಿಬೇಕು. ಇದಾದ ನಂತರ ಪದ ವಿಭಜನೆ. ಯತತಃ ಹಿ ಅಪಿ, ಹ್ಯಪಿ ಅಂತಿದೆ. ಹ್ಯಪಿ ಅಂತ ಏನು ಶಬ್ದ ಇಲ್ಲ, ಅದು ಹಿ ಮತ್ತು ಅಪಿ. ಹಿ ಅಂದ್ರೆ ಏಕೆಂದರೆ ಅಂತ, ಅಪಿ ಅಂದ್ರೆ ಕೂಡ ಅಂತ ಅರ್ಥ. ಇದು ತುಂಬಾ ಕಡೆ ಹೆಚ್ಚು ಕಡಿಮೆ 2-3 ಶ್ಲೋಕದಲ್ಲಿ ಒಂದ್ಸಲಿ ಬರುತ್ತೆ ಹಿ ಅನ್ನೋದು, ಏಕೆಂದ್ರೆ ಅಂತ. ಅಪಿ ಅಂದ್ರೆ ಕೂಡ ಅದು ಅಷ್ಟೇ, ಅಪಿ ಅಂದ್ರೆ ಕೂಡ ಅಂತ. ಯತತೋ ಅಂತಿದಲ್ಲಿ ಅದು ಯತತಃ ಅಂತ, ಪದವಿಯೋಗ ಆದಾಗ ಯತತಃ ಅಂತ ಹೇಳ್ಬೇಕಾಗ್ತದೆ. ಉಚ್ಚಾರಣ ದೃಷ್ಟಿ ಯತತೋ ಅಂತ. ಆಮೇಲೆ ಏನಂತಂದ್ರೆ ಯತತಃ ಹಿ ಅಪಿ. ಯತ ಅಂದ್ರೇನು? ಕನ್ನಡದ ಶಬ್ದದಲ್ಲಿ ಯತ್ನ ಅಂತಿದೆಯಲ್ವಾ, ಯತ್ನ ಅಂತ ಪ್ರಯತ್ನ ಅಂತಿದೆಯಲ್ಲ, ಅದಕ್ಕೆ ಯತ ಅಂತ ಸಂಸ್ಕೃತದಲ್ಲಿ. ಯತತಃ ಹಿ ಅಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ. ಪುರುಷಸ್ಯ ಅಂದ್ರೆ ಮನುಷ್ಯನ, ವಿಪಶ್ಚಿತ ಎಂತ ಮನುಷ್ಯರು ಅಂತ ವಿಪಶ್ಚಿತ. ಪಶ್ಯ ಅಂದ್ರೆ ನೋಡು ಅಂತ, ಪಶ್ಚಿತ ಆದ್ರೆ ನೋಡಿರ್ತಕ್ಕಂಥವನು ಅಂತ, ವಿಪಶ್ಚಿತರ ವಿಶೇಷವಾಗಿ ನೋಡಿರ್ತಕ್ಕಂಥವನು. ಹಂಗಂದ್ರೆ ಏನು ಅಂದ್ರೆ, ನೋಡೋದೇನು? ಜ್ಞಾನಿ ಅಂತ ಅರ್ಥ. ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥ ಪುರುಷಸ್ಯ, ಚೆನ್ನಾಗಿ ಜ್ಞಾನಿ ಆಗಿರ್ತಕ್ಕಂಥ ಪುರುಷನಿಗೂ ಕೂಡ ಏನಪ್ಪ ಆಗತ್ತೆ ಅಂತಂದ್ರೆ, ಯತತಃ ಅಂತಂದ್ರೆ ಮತ್ತೆ ಮತ್ತೆ ಅವನು ಪ್ರಯತ್ನ ಮಾಡ್ತಾ ಇರ್ತಾನೆ. ಭಗವಂತನ ಕಾಣಬೇಕು, ಸಾಕ್ಷಾತ್ಕಾರ ಆಗಬೇಕು, ಆಧ್ಯಾತ್ಮಿಕ ಜ್ಞಾನ ಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾನೆ. ಯಾರು? ಒಬ್ಬ ಜ್ಞಾನಿ ಆಗಿದ್ದು ಪ್ರಯತ್ನವೂ ಮಾಡ್ತಾ ಇರ್ತಕ್ಕಂಥ ಮನುಷ್ಯನಿಗೂ ಕೂಡ ಏನಪ್ಪಾ ಸಮಸ್ಯೆ ಆಗತ್ತೆ ಅಂದ್ರೆ, ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ. ಪ್ರಮಾಥೀನಿ ಇಂದ್ರಿಯಾಣಿ. ಪ್ರಮಥ ಅಂತಂದ್ರೆ ಮಥ ಅಂದ್ರೇನು? ಮಥನ ಮಾಡೋದು. ಮಥನ ಅಂದ್ರೆ ಗೊತ್ತು ನಮ್ಗೆ, ಕಡಿಯೋದು.
ಪ್ರಮಾ ಅಂತಂದ್ರೆ ಪ್ರಾ ಸೇರ್ಬಿಟ್ರೆ ಇನ್ನೂ ಉತ್ಕೃಷ್ಟ, ತುಂಬಾ ಜಾಸ್ತಿ ಚೆನ್ನಾಗಿ ಕಡಿದ್ಬಿಟ್ರೆ ಏನಾಗತ್ತೋ ಆ ರೀತಿ ಮನಸ್ಸು ಕಡಿತಾನೆ ಇರ್ತದ್ದು, ಒಂದ್ ಕಡೆ ಶಾಂತವಾಗಿ ನಿಂತ್ಕೊಳ್ಳೋದೇ ಇರತ್ತೆ. ಪ್ರಮಾತೀನಿ ಮತ್ತು ಜೊತೆಗೆ ಮನಸ್ಸು ಅಲ್ಲ, ಇಂದ್ರಿಯಾಣಿಗಳು. ಇಂದ್ರಿಯಾಣಿದ್ರೆ ವಿಶೇಷವಾಗಿ ಪಂಚ ಜ್ಞಾನೇಂದ್ರಿಯಗಳು, ಕಣ್ಣು, ಮೂಗು, ನಾಲ್ಗೆ, ಕಿವಿ ಮತ್ತು ಚರ್ಮ. ಇದು ನೋಡಿದ್ದರ ಬೇಕು ಬೇಕು ಅನ್ಸತ್ತೆ. ಪ್ರಮಾಥೀನಿ ಇಂದ್ರಿಯಾಣಿ ಇದೇನ್ ಮಾಡುತ್ತೆ ಅಂತಂದ್ರೆ ಪ್ರಸಭಂ ಮನಃ ಹರಂತಿ. ಪ್ರಸಭಂ ಅಂತಂದ್ರೆ ಬಲವಂತವಾಗಿ ನಮ್ಮ ಮನಸ್ಸನ್ನ ಹರಣ ಅಂದ್ರೆ ಅಪಹರಿಸುತ್ತದೆ. ಏನೋ ದೊಡ್ಡ ಕೆಲಸ ಮಾಡೋಣ, ಎಲ್ಲ ಮಾಡ ಆಧ್ಯಾತ್ಮಿಕ ತಿಳ್ಕೊಳ್ಳೋಣ, ರಾಮಾಯಣ ಓದ್ಬೋಣ, ಮಹಾಭಾರತ ಓದ್ಬೋಣ, ಹೋಗಿಲ್ಲ ತಿಳ್ಕೊಳ್ಳೋಣ ಅಂತ ಕೂತ್ಕೊಳ್ತೀವಿ. ಇನ್ನೇನೆಲ್ಲ ಕೂತ್ಕೊಂಡು ಶ್ರದ್ಧೆ ನೋಡ್ಕೊಂಡ್ರೆ ಅಷ್ಟೊಂದು ಸರಿಯಾಗಿ ಇನ್ನೇನೋ ಒಂದು ಆಕರ್ಷಣೆ ಬರುತ್ತೆ, ಎದ್ದು ಹೊರಟ್ಬಿಡ್ತೀವಿ. ಯಾಕಂದ್ರೆ ಮನಸ್ಸು ಅನ್ನೋದು ಹಂಗೆ ಅದು ಪ್ರಮಾಥೀನಿ, ಬಹಳ ಕಡಿ ಒಂದೇ ಸಮಯ ಅಲ್ಲೂರು ಕಲ್ಲೂರು ಆಗ್ತಿರ್ತಾರೆ. ಅದರಿಂದ ಈ ರೀತಿ ಆಗತ್ತೆ. ಅದಕ್ಕೆ ಏನ್ ಮಾಡಬೇಕು ಅಂತ ಕೃಷ್ಣ ಮುಂದೆ ಕೇಳ್ತಾನೆ. ಅಂದ್ರೆ ಅಷ್ಟು ಸುಲಭ ಅಲ್ಲ, ಮನೋನಿಗ್ರಹ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾ ಇರುತ್ತೆ. ಯತತಃ ಹಿ, ಯಾಕಂದ್ರೆ ಬಹಳ ಕಷ್ಟ ಇದು. ಇಂಥ ಜ್ಞಾನಿಗಳಿಗೂ ಕೂಡ ದಾರಿ ತಪ್ಪುತ್ತಾರೆ. ವಿಶ್ವಾಮಿತ್ರ ಋಷಿಗಳಾಗಿ ಅನೇಕ ವರ್ಷಗಳು ತಪಸ್ಸು ಮಾಡಿದ್ದಾರೆ. ಮೇನಕ್ಕೆ ಬಂದು ತನ್ನ ಇಂದ್ರ ಕಳಿಸಿದ್ದ ಅವ್ರ ತಪಸ್ಸನ್ನು ಕೆಡಿಸು ಅಂತ. ಬಂದ್ಲು ಮೇನಕ್ಕೆ, ಬಂದು ಅಪ್ಸರ ಸ್ತ್ರೀಯನ್ನು ಕಳಿಸೋದ್ರು. ಅವಳ ಅಪ್ಸರ ಸ್ತ್ರೀ ಬಂದು ಹಾವಭಾವದಿಂದ ನೃತ್ಯ ಮಾಡ್ತಾ ಅನ್ಕೊಂಡ್ಲು. ಅವ್ರ ಮೈ ಮಾಟ ನೋಡಿದ್ರು, ಸೋತ್ರು. ತಮ್ಮ ತಪಸ್ಸರ ಬಿಟ್ಬಿಟ್ಟು ಅವ್ರ ಜೊತೆಗಿದ್ರು. 1 ವರ್ಷ ಆಯ್ತು, ಒಂದ್ ಮಗು ಹುಟ್ಟಿತು. ಆವಾಗ ತಿಳುವಳಿಕೆ ಬಂತು ನಾವು ಮಾಡಿದ ತಪ್ಪು ಅಂತ. ಎಂತವ್ರಿಗೆ, ದೊಡ್ಡ ಅಂತವ್ರಿಗೆ. ಅದರಿಂದ ಇಂದ್ರಿಯ ನಿಗ್ರಹ ಅನ್ನೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಡೋಂಟ್ ಟೇಕ್ ಇಟ್ ಸೋ ಈಸಿ. ತುಂಬಾ ಪ್ರಯತ್ನ. ಅದಕ್ಕೆ ಅಂದ್ರೆ ನಮ್ಗೆ ಒಂದು ಕಾಶನ್, ಎಚ್ಚರಿಕೆ ಕೊಡ್ತಾ ಇರುವಂತದ್ದು. ಯಾವುದೇ ವಿಷಯದಲ್ಲಿ ಮುಂದೆಲ್ಲ ಬರುತ್ತೆ ಬೇರೆ ಬೇರೆ ಸಂಗತಿಗಳು ಕೂಡ, ಹೇಗೆ ನಾವು ನಿಗ್ರಹ ಮಾಡ್ಕೋಬೇಕು ಅಂತ. ಕಷ್ಟ ಅಂತ ನಾವು ತಿಳ್ಕೊಳ್ಬೇಕು ಅಷ್ಟೇ. ಅಷ್ಟು ಸುಲಭ ಅಲ್ಲಪ್ಪ ಸಾಧನೆ ಮಾಡೋಕೆ ಅಂತ ಅರ್ಥ. ಯತತಃ ಹಿ ಅಪಿ ಕೌಂತೆಯ, ಕೌಂತೆಯ ಅಂದ್ರೆ ಕುಂತಿ ಪುತ್ರನೇ, ಪುರುಷಸ್ಯ ವಿಪಶ್ಚಿತಃ ಪುರುಷಸ್ಯ, ಚೆನ್ನಾಗಿ ತಿಳ್ಕೊಳ್ಳೋದಕ್ಕಂತ ಜ್ಞಾನಿಗೂ ಕೂಡ ಪ್ರಮಾಥೀನಿ ಇಂದ್ರಿಯಾಣಿ ಹರಂತಿ. ಪ್ರಮಾಥೀನಿ ಮನಸ್ಸು, ಕದಡೋಗಿರ್ತಕ್ಕಂಥ ಮನಸ್ಸು ಅವನ ಇಂದ್ರಿಯಗಳನ್ನ ಅಪಹರಣ ಮಾಡ್ಬಿಡುತ್ತೆ. ಪ್ರಸಭಂ ಮನಃ, ಪ್ರಸಭಂ ಅಂದ್ರೆ ಬಲವಂತವಾಗಿ ಅವನ್ನ ಎಳ್ಕೊಂಡು ಹೋಗುತ್ತದೆ ಅಂತ ಹೇಳ್ತಾರೆ. ನನ್ನ ಜೊತೆಗೆ ನೀವು ಶ್ಲೋಕ ಹಾಡಿ ನೋಡ್ಕೊಂಡು ಅರ್ಥ ಆಗಿದೆ. ಏತತೋ ಕ್ಷಿಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಇಲ್ಲಿ ಪ್ರಸಭಂ ಅಂತ ಒಂದಿದೆ, ಈ ಶಬ್ದ ಕನ್ನಡದಲ್ಲಿ ಇಲ್ಲ. ಹರಂತಿ ಹರಣ ಮಾಡೋದು, ಹನನ ಮಾಡೋದು ಕನ್ನಡದಲ್ಲೇ ಈ ಶಬ್ದ. ಅನೇಕ ಶಬ್ದಗಳು ಕನ್ನಡ ತುಂಬಾ ಹತ್ತಿರವಾಗಿರ್ತಕ್ಕಂಥದ್ದೇನೆ. ಈಗ ಹೀಗಿದ್ದಾಗಲೂ ಕೂಡ ಇಷ್ಟೊಂದು ನಮ್ಮ ಮನಸ್ಸು ಸಿಡಿತಾ ಇರುತ್ತೆ. ಹಂಗಿದ್ರೂ ಕೂಡ ಯಾರು ಇದನ್ನ ಕಂಟ್ರೋಲ್ ಮಾಡ್ತಾರೋ ಅವನು ನಿಜಕ್ಕೂ ಅವನು ಸ್ಥಿತ ಪ್ರಜ್ಞಾ ಅಂತ ಮುಂದಿನ ಶ್ಲೋಕ ಹೇಳ್ತಾರೆ. ವಿಶೇಷವಾಗಿ ಕಣ್ಣು, ಮೂಗು, ಕಿವಿ ಇದಿಷ್ಟು ಹೆಂಗೆ ಮಾಡೋದು, ಮತ್ತೆ ತ್ವಕ್ಕದೇ ಸ್ಪರ್ಶ ಜ್ಞಾನ. ಆದ್ರೆ ನಾಲಿಗೆ ಅದನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಅದನ್ನ ಕಂಟ್ರೋಲ್ ಮಾಡಿದ್ರೆ ತುಂಬಾ ಕಷ್ಟದ ಕೆಲಸ. ಅದಕ್ಕೆ ಮತ್ತೆ ನಾಲ್ಗೆ 2 ಕೆಲಸ ಮಾಡುತ್ತೆ. ಒಂದು ರಸನೇಂದ್ರಿಯ, ಒಂದು ವಾಗೀಂದ್ರಿಯ. ಮಾತಾಡುವಂಥದ್ದು ನಾಲ್ಗೆ, ಮತ್ತೆ ತಿನ್ನೋದ್ ಬಗ್ಗೆ 2-3 ಸಾವಿರ ರುಚಿ ಗೊತ್ತಿರುತ್ತೆ. ಇದೇ ಬೇಕು ಅದೇ ಬೇಕು ಅಂತ ಹಠ ಮಾಡುತ್ತೆ, ಇಂಥದ್ದೇ ಬೇಕು ಅಂತ. ಮತ್ತೆ ಮಾತು ಅಷ್ಟೇನೆ, ಮಾತಾಡ್ಬೇಕು ಮಾತಾಡ್ಬಾರ್ದು ವಿವೇಚನೆ ಇಲ್ಲದೆ ಪಟ ಮಾತಾಡ್ಬಿಟ್ಟು ನಮ್ಮನ್ನ ತಪ್ಪು ದಾರಿಗೆ ಎಳ್ಕೊಂಡು ಹೋಗುತ್ತೆ. ನಿಗ್ರಹ ಮಾಡೋದು ಕಲಿಬೇಕು. ನಾಲಿಗೆನ ಕಂಟ್ರೋಲ್ ಮಾಡೋದು ಕಲ್ತ್ರೆ ಇದೆಲ್ಲ ಇಂದ್ರಿಯಗಳು ನಾವು ಹೇಳ್ದಂಗೆ ಕೇಳುತ್ತೆ ಅಂತ ಮುಂದೆ ಬರುತ್ತೆ. ಹೀಗೆ ಅದಕ್ಕೆ ಮುಂದಿನ ಶ್ಲೋಕ 61ನೇ ಶ್ಲೋಕ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ.
ಎಲ್ಲಾ ಕಡೆ ಬಂದಿದೆ. ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಪ್ರತಿ ಶ್ಲೋಕದಲ್ಲೂ ಬಂದಿದೆ. ಅವನ ಪ್ರಜ್ಞೆ, ಅವನ ಕಾನ್ಶಿಯಸ್ನೆಸ್ ಏನಿದೆ ಅದು ಪ್ರತಿಷ್ಠಿತ ಅಂದ್ರೆ ಸ್ಟ್ಯಾಂಡರ್ಡ್ ಆಗಿದೆ, ನಿಂತಿದೆ ಅಂತ ಅರ್ಥ. ಅವನ ಚಿತ್ತಪ್ರಜ್ಞೆ, ಮನಸ್ಸು ಸ್ಥಿರವಾಗಿದೆ ಅವನಿಗೆ ಅಂತ. ಯಾರಿಗಪ್ಪ ಅಂತಂದ್ರೆ, ಯಾರು ತಾನಿ ಸರ್ವಾಣಿ ಸಂಯಮ್ಯ, ತಾನಿ ಅಂದ್ರೆ ಅವುಗಳು ಅಂತ, ಅವು ಎಲ್ಲಾ ಇಂದ್ರಿಯಗಳನ್ನ, ಅವನು ಸರ್ವಾಣಿ ಇಂದ್ರಿಯಾಣಿ ಎಲ್ಲಾ ಇಂದ್ರಿಯಗಳನ್ನ ಸಂಯಮ್ಯ, ಸಂಯಮ್ಯ ಅಂದ್ರೇನು? ಸಂಯಮನ, ಸಂಯಮ, ಯಮ ಸಂಯಮ, ಅಂದ್ರೆ ಚೆನ್ನಾಗಿ ಕಂಟ್ರೋಲ್ ಮಾಡತಕ್ಕಂಥ. ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಬೇಕು. ಕಂಟ್ರೋಲ್ ಅಂದ್ರೆ ಅದು ಮಾಡಬಾರ್ದು, ಮಾಡಬಾರ್ದು. ನೀನ್ ನೋಡ್ಬೇಡ ಅಂದ್ರೆ ನೋಡ್ಬಾರ್ದು, ಮಾತಾಡಬೇಡ ಅಂತ ಹೇಳಿ ನಾಲ್ಗೆಗೆ ಮಾತಾಡಬಾರ್ದು, ಈ ವಿಷಯ ಕೇಳಿಸ್ಕೋಬೇಡ ಅಂದ್ರೆ ಕೇಳಿಸ್ಕೋಬಾರ್ದು ಕಿವಿ. ಅಷ್ಟು ಮಟ್ಟಿಗೆ ನಿಗ್ರಹ ಮಾಡೋದು ನಾವು ಅಭ್ಯಾಸ ಮಾಡಕ್ ಆಗ್ತೀವಿ. ಹೆಂಗಾಗತ್ತಿದ್ದು? ತಾನಿ ಸರ್ವಾಣಿ ಸಂಯಮ್ಯ, ಅದೆಲ್ಲ ಅಂದ್ರೆ ನಿಷಿದ್ಧ ಕರ್ಮಗಳನ್ನ ಮಾಡಬಾರ್ದು ಅಂತಷ್ಟೇ, ತಪ್ಪಾಗಿ ತಿಳ್ಕೋಬಾರ್ದು. ಯಾವ್ದು ನೋಡ್ಬೇಡ, ಕಿವಿಗೆ ಮುಚ್ಕೊಂಬಿಡು, ಮಾತೇ ಆಡ್ಬೇಡ, ಹಂಗಲ್ಲ. ನಿಷಿದ್ಧ ಕರ್ಮಗಳು ಮಾಡಬಾರ್ದು ಅಂತಂದ್ರೆ ಯಾವ್ದನ್ನ ನಾವು ನೋಡಿದ್ರೆ ಮನಸ್ಸು ಚಂಚಲವಾಗುತ್ತೋ ಅದನ್ನ ನೋಡ್ಬಾರ್ದು. ಯಾವ ವಾಸನೆಯನ್ನು ನೋಡ್ರೆ ನಮ್ಗೆ ಅದು ಒಳ್ಳೇದಲ್ವೋ ಅದನ್ನ ನೋಡ್ಬಾರ್ದು. ಯಾವ ಮಾತುಗಳನ್ನು ಕೇಳಿಸ್ಕೋಬಾರ್ದು, ಅದು ಕೇಳಿಸ್ಕೊಳ್ಬಾರ್ದು. ಯಾವಾಗ ಮಾತಾಡಬಾರ್ದು ಅವಾಗ ಮಾತಾಡಬಾರ್ದು. ಎಷ್ಟೇ ಕೋಪ ಬಂದ್ರು ಮಾತಾಡಕ್ ಹೋಗ್ಬಾರ್ದು ಅವಾಗ. ಹೀಗೆ ಮತ್ತೆ ಯಾವ್ದೋ ಒಂದು ಚಪಲ ಇರ್ತಿ, ಇಂಥದ್ದೇ ತಿನ್ಬೇಕು ಅಂತ ತಿನ್ನೋಂಗಿಲ್ಲ, ನಿಷಿದ್ಧವಾಗಿರ್ತದೆ. ಉದಾಹರಣೆಗೆ ಶುಗರ್ ಇದ್ದಂಥವ್ರಿಗೆ ಸ್ವೀಟ್ ತಿನ್ಬಾರ್ದು ಅಂತ ಹೇಳ್ತಾರೆ. ಆದ್ರೆ ಅವ್ರ ಜಾಮೂನ್ ತುಂಬಾ ಇಷ್ಟ ಅಂತ ಚೆನ್ನಾಗಿ ತಿನ್ಬಿಡದ, ನಿಗ್ರಹ ಮಾಡೋದು. ಈ ರೀತಿ ಎಲ್ಲ ಮಾಡ್ತಕ್ಕಂಥದ್ದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಮನಸ್ಸು ನಮ್ಗೆ ಮುಟ್ಟಿಗೆ ಬರುತ್ತೆ ಅಂತ ಅರ್ಥ. ತಾನಿ ಸರ್ವಾಣಿ ಸಂಯಮ್ಯ. ಮತ್ತೆ ಇದು ಹೆಂಗೆ ಬರುತ್ತೆ? ಇದು ಸುಲಭ ಅಲ್ವಲ್ಲ ಇದು. ಹೇಳೋದ್ ಕೇಳಕ್ ತುಂಬಾ ಚೆನ್ನಾಗಿದೆ, ಹಿಂಗ್ ಮಾಡ್ಬಿಟ್ರೆ ಹಂಗ್ ಮಾಡ್ಬಿಟ್ರೆ ಅಂತ ತೀರಿ ಹೇಳಿಕೆ. ಮತ್ತೆ ಹೆಂಗಿದ್ದೀರಾ ಮನೋನಿಗ್ರಹ ಮಾಡೋದು ಹೆಂಗೆ ಅಂತಂದ್ರೆ, ಅದಕ್ಕೆ ಉಪಾಯವನ್ನು ಕೃಷ್ಣ ಕೊಡಿಸಿದ್ದಾನೆ. ಯುಕ್ತ ಆಸೀತ ಮತ್ಪರಹ. ಮತ್ಪರಹ ಅಂತಂದ್ರೆ ಭಗವಂತನ ಪರವಾಗಿ, ಭಗವಂತನನ್ನ, ಅವನಲ್ಲಿ ಮನಸ್ಸನ್ನ ಯುಕ್ತ ಆಸೀತ, ಅವನನ್ನ ಅವನ ಪಾರಾಯಣ ಮಾಡಬೇಕು. ಮನಸ್ಸು ಸಂಪೂರ್ಣವಾಗಿ ಭಗವಂತನ ಕಡೆಗೆ ಹೋಗ್ಬೇಕು. ಯಾವಾಗ ಭಗವಂತನ ಕಡೆಗೆ ಹೋಗುತ್ತೋ ಆಗ ಎಲ್ಲ ಇಂದ್ರಿಯಗಳು ಇನ್ನು ವಶಕ್ಕೆ ಬಂದ್ಬಿಡುತ್ತೆ. ವಶೇಹಿ ಎಷ್ಟೇ ಇಂದ್ರಿಯಾಣಿ, ಅವಾಗ ಇಂದ್ರಿಯಾಣಿ, ಯಾರ ಇಂದ್ರಿಯಗಳು ಅವನ ವಶಕ್ಕೆ ಬಂದ್ಬಿಡುತ್ತೋ, ವಶೇ ಹಿ, ಏಕೆಂದರೆ ಯಸ್ಯ ಇಂದ್ರಿಯಾಣಿ, ಯಾರ ಇಂದ್ರಿಯಗಳು ಅವನ್ನೆಲ್ಲ ವಶಕ್ಕೆ ಬಂದ್ಬಿಡುತ್ತೆ. ಯಾವಾಗ ಅಂತಂದ್ರೆ ಭಗವಂತನ ಕಡೆಗೆ ಮನಸ್ಸು ತಿರುಗಿದ. ಭಗವಂತನ ಕಡೆ ಮನಸ್ಸು ತಿರುಗಿಬಿಟ್ರೆ ಭಕ್ತಿ ಭಾವ ಬರುತ್ತೆ. ಅದು ಭಾವ ಬರ್ಬೇಕು, ಭಾವ, ಭಕ್ತಿ ಭಾವ ಇದೆಯಲ್ಲ, ಅದು ಬಂದ್ಬಿಟ್ರೆ ಭಗವಂತನೇ ಬೇಕು, ಇನ್ನೇನು ಬೇಡ ಬೇಡ ಅನ್ನೋಷ್ಟು ಮಟ್ಟಿಗೆ ಭಕ್ತಿ ಬಂದ್ಬಿಡುತ್ತೆ. ಆ ಭಕ್ತಿ ಭಾವ ಬಂದಾಗ ಎಲ್ಲ ಇಂದ್ರಿಯಗಳು ಅದು ಬಿಟ್ಬಿಡ್ತಾರೆ. ನಿನ್ನೆ ಹೇಳ್ತಾ ಹೇಳಿದ್ರೆ ಅಂತಂದ್ರೆ 20 ದಿವಸ 28 ದಿವಸ ಉಪವಾಸ ಮಾಡ್ತಾರೆ. ಹೇಗೆ ಮಾಡ್ತಾರೆ? ಯಾಕಂದ್ರೆ ಭಗವಂತರ ಕಡೆ ಹೋಗಿ, ಭಗವಂತ ಅಂತಂದ್ರೆ ಸದ್ವಿಚಾರಗಳು, ಸನ್ನಡತೆ ಅಂತ ಕಡೆ. ಉದಾಹರಣೆಗೆ ಮೊನ್ನೆ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಮೋದಿ ಅವರು 11 ದಿವಸ ಉಪವಾಸ ಮಾಡಿದ್ದಾರೆ. ನಮ್ಮ ಪ್ರವಾಸ, ಭಾಷಣಗಳು ಎಲ್ಲ ನಡೀತಾನೆ ಇದೆ, ಆದ್ರೆ 11 ದಿವಸ ಬರೀ ಬಿಸಿನೀರು ಕುಡ್ಕೊಂಡು ಉಪವಾಸ ಮಾಡಿದ್ದಾರೆ. ಅದನ್ನ ಕೇಳಿದಂತ ಅನೇಕರು ನಂಬಲೇ ಇಲ್ಲ. 11 ದಿವಸ ಉಪವಾಸ ಹೆಂಗಾಗುತ್ತೆ? ಬಳಿ ಬ್ರೇಕ್ಫಾಸ್ಟ್ ಇಲ್ದೇ ಇರಕ್ಕಾಗಲ್ಲ, ಒಂದ್ ದಿವಸ ಊಟ ಇಲ್ದೇ ಇರಕ್ಕಾಗಲ್ಲ, ನಮ್ಗೆ ಬರೀ ಸುಳ್ಳು ಹೇಳ್ತಾರೆ ಅಂತ ಬಗ್ಗೆ ರಾಜಕೀಯ ವ್ಯಕ್ತಿಗಳು ಕಾಮೆಂಟ್ ಮಾಡಿದ್ರು. ಅದನ್ನ ನೋಡಿದ ನಂತರ ಇಲ್ಲೊಬ್ಬರು ಬಂದ RSS ನೊಬ್ರು ಪ್ರಚಾರಕರು, ಅವರು 5 ದಿವಸ ಕಾಲ ಉಪವಾಸ ಮಾಡ್ತೀನಿ ಸಂಕಲ್ಪ ಮಾಡಿ 5 ದಿವಸ ಬರೀ ನೀರು ಕುಡ್ಕೊಂಡಿದ್ರು, ಒಂದೊಂದು ಲೋಟ ನೀರಟ್ಟು, ಬೆಳಗ್ಗೆ ಒಂದು ಸಾಯಂಕಾಲ. ಅಂದ್ರೆ ಮನಸ್ಸನ್ನು ನಿಗ್ರಹ ಮಾಡೋದು ಹೇಳ್ಕೊಡುತ್ತೆ. ನಿರಾಹಾರಸ್ಯ ದೇಹಿನ ಅಂತ ಇನ್ನೆಷ್ಟು ಹೋಗ್ತಾರೆ ಬಂತು. ಹೀಗೆ ಅಂದ್ರೆ ಒಂದು ತತ್ವದ ಕಡೆಗೆ ಮನಸ್ಸು ಹೊರಟಾಗ ಆವಾಗ ಏನಾಗ್ತದೆ ಅಂದ್ರೆ ಸಹಜವಾಗಿ ಲೌಕಿಕ ಸಂಗತಿಗಳ ಕಡೆ ಗಮನ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಹೇಳಿರುವಂಥದ್ದು, ಯಾರು ಭಗವಂತನ ಪರವಾಗಿ ಆಲೋಚನೆ, ಭಗವಂತನ ಪರವಾಗಿ ಆಲೋಚನೆ ಮಾಡೋದ್ರ ಅರ್ಥ ಏನು ಅಂದ್ರೆ, ನಾವು ಯಾವ್ದೋ ಉನ್ನತವಾದಂತ ಧ್ಯೇಯ ಇಟ್ಕೊಂಡಿದ್ವಿ, ಅದೇ ನಮಗೆ ಭಗವಂತ. ದೇವ್ರು ಅಂತಂದ್ರೆ ನಾವು ಯೋಚನೆ ಮಾಡ್ತಕ್ಕಂಥ ಸತ್ಸಂಗತಿಗಳು, ಒಳ್ಳೆಯ ಸಂಗತಿಗಳೆಲ್ಲವೂ ಕೂಡ ದೇವ್ರು ಅಂತ ಅನ್ಕೊಂಡ್ಬಿಟ್ಟು, ಅದಕ್ಕೋಸ್ಕರ ನಾವು ಸ್ವಲ್ಪ ಸಹಜವಾಗಿ ಕಂಟ್ರೋಲ್ ಮಾಡೋದು, ಏನು ಅಷ್ಟೊಂದು ಕಷ್ಟ ಇದ್ದೇನೆ. ಅಂದ್ರೆ ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇಹಿ ಯಸ್ಯ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ. ಅವ್ರದ್ದು ಪ್ರಜ್ಞೆ ಪ್ರತಿಷ್ಠಿತವಾಗಿದೆ, ಅವ್ರ ಬುದ್ಧಿ ಸ್ಥಿರವಾಗಿದೆ ಅಂತ ಅರ್ಥ. ಇನ್ನೊಂದು ಶ್ಲೋಕ ಹೇಳ್ತೀನಿ ನೋಡಿ. ತಾನಿ ಸರ್ವಾಣಿ ಸಂಯಮ್ಯ
ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಏಂದ್ರೆ ಇದರಿಂದ ಏನು ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಎಲ್ಲೂ ಇಲ್ಲಿ ಹೇಳಿಲ್ಲ ತಿನ್ಬೇಡಿ ನೋಡ್ಬೇಡಿ ಹಂಗೆಲ್ಲ ಇಲ್ಲ. ಯಾವುದೇ ಕರ್ಮಗಳನ್ನ ಯಾವ್ದಾದ್ರು ಮಾಡ್ತಾ ನಿಶ್ಚಿತ ಕರ್ಮಗಳ ಬಗ್ಗೆ ಎಚ್ಚರಿಕೆ ಇರುತ್ತೆ. ನಮ್ಗೆ ಗೊತ್ತಾಗ್ಬಿಡುತ್ತೆ, ನಂಗೆ ಯಾಕೋ ಚಪ್ಪಳ ಜಾಸ್ತಿ ಆಗ್ಬಿಟ್ಟಿದೆ, ಹಿಂಗಿರ್ಬಾರ್ದು, ಇಂಥ ವಿಷಯ ಇದೆಲ್ಲ ನಮ್ಗಳಿಗೆ ಗೊತ್ತಾಗುತ್ತೆ. ಅರೆ ಅದು ನಮ್ಮ ಒಳಗಡೆ ಇರ್ತಕ್ಕಂಥ ಅಂತಃಸಾಕ್ಷಿ ಹೇಳುತ್ತೆ, ಬೇಡ ಕಣೋ ಹಿಂಗ್ ಮಾಡ್ಬೇಡ, ಇದು ತಿನ್ಬೇಡ ಹೇಳುತ್ತದು. ಅರೆ ಆ ಧ್ವನಿ ಕ್ಷೀಣವಾಗಿ ಕೇಳಿಸುತ್ತೆ. ನಾನು ಅನ್ನೋದೇ ಎದ್ದು ಕಾಣ್ ಕುಳಿತಿರುತ್ತೆ. ಅದಕ್ಕೊಂದು ಎಚ್ಚರಿಕೆ ವಹಿಸ್ಕೋಬೇಕು. ಈಗ ಮುಂದಿನ ಯಾಕೆ ಈ ರೀತಿ ಆಗುತ್ತೆ ಅಂತ, ಯಾಕೆ ನಮ್ಮ ಇಂದ್ರಿಯಗಳು ಎತ್ತು ಓಡುತ್ತಲ್ಲ ವಿಷಯ ಸುಖಗಳಿಗೆ, ಇಂದ್ರಿಯಾರ್ಥೇಭ್ಯ, ಇಂದ್ರಿಯಾರ್ಥ ಆದ್ರೆ ವಿಷಯ ಸುಖಗಳು ಓಡುತ್ತಲ್ಲ, ಏನು ಮಾಡೋದು ಅದಕ್ಕೆ? 62ನೇ ಶ್ಲೋಕ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ. ಹೇಗೆ ನಾವು ಹಳ್ಳಕ್ಕೆ ಬೀಳ್ತೇವೆ ಅನ್ನೋದಕ್ಕೋಸ್ಕರ ಇದೊಂದು ಮಾರ್ಗದರ್ಶನ ಈ ಶ್ಲೋಕ. ಧ್ಯಾಯತಃ ವಿಷಯಾನ್ ಪುಂಸಃ ಸಂಗಃ ತೇಷು ಉಪಜಾಯತೆ. ಪುಂಸ ಅಂತಾರೆ ಮನುಷ್ಯರಿಗೆ ವಿಷಯಾನ್ ಧ್ಯಾಯಂತಹ, ವಿಷಯಾನ್ ಅಂತಂದ್ರೆ ಇಂದ್ರಿಯಕ್ಕೆ ಸಂಬಂಧಪಟ್ಟಂತ ವಿಷಯಗಳ ಬಗ್ಗೆನೇ ಧ್ಯಾಯತಃ, ಬರೀ ಯೋಚನೆ ಮಾಡೋದಿಲ್ಲ, ಧ್ಯಾನ ಮಾಡ್ದಂಗೆ ಮಾಡ್ತಿರ್ತಾನೆ. ಉದಾಹರಣೆಗೆ ಮನಸ್ಸೊಳಗೊಂದು ವಿಚಾರ ಬಂದ್ಬಿಡುತ್ತೆ, ಇಂಥ ಸಿನಿಮಾ ನೋಡೋಕೆ ಬಂದ್ಬಿಡುತ್ತೆ ಅಂತ ತಿಳ್ಕೊಳ್ಳಿ. ಅದನ್ನೇ ಧ್ಯಾನ ಮಾಡ್ತಿರ್ತಾರೆ, ನನಗೆ ಹೋಗೋ ತನಕ ಸಮಾಧಾನ ಆಗಲ್ಲ. ಅಥವಾ ಇಂಥ ತಿನ್ಬೇಕು ಅಂತ ಮನಸ್ಸು ಬಂದ್ಬಿಡುತ್ತೆ, ಅದನ್ನೇ ಧ್ಯಾನ ಮಾಡ್ತಾ ಇರೋದು. ಹಾಗೇನಾಗ್ತವ, ಅದನ್ನೇ ಧ್ಯಾಯತು ವಿಷಯಾನ್ ಪುಂಸಃ. ಯಾಕೆ ಅದ್ರ ಮೇಲೆ ಬರ್ತೀವಿ, ಅದನ್ನೇ ಯೋಚನೆ ಮಾಡ್ತಾ ಇರ್ತೀವಿ, ಅದು ಬಲವಾಗಿ ಅಂಟ್ಕೊಂಡ್ಬಿಡುತ್ತೆ ಅಂತ. ಧ್ಯಾಯತು ವಿಷಯಾನ್ ಪುಂಸಃ. ಆವಾಗ ಏನಾಗ್ತಂದ್ರೆ ಸಂಗಃ ತೇಷು ಉಪಜಾಯತೆ. ಸಂಘ ಅಂದ್ರೆ ಅದು ಬೇಕು ಅಂತಕ್ಕಂಥ ಒಂದು ಆಸಕ್ತಿ ಉಂಟಾಗುತ್ತದೆ. ತೇಷು ಅವನಲ್ಲಿ, ಉಪಜಾಯತೆ ಉಂಟಾಗುತ್ತದೆ ಅಂತ. ಸಂಘ ಅದನ್ನೇ ಯೋಚನೆ ಮಾಡ್ತಿರ್ತೀವಿ, ಬೇಕು ಉಂಟಾಗತ್ತೆ. ಆಸೆ ಉಂಟಾದಾಗ ಆಮೇಲೆ ಮುಂದೇನಾಗುತ್ತೆ, ಅದರಿಂದ ಸಂಗಾತ್ ಸಂಜಾಯತೆ ಕಾಮಃ, ಆ ವಿಷಯಗಳಲ್ಲಿ ಆಸಕ್ತಿ ಉಂಟಾಗತ್ತೆ. ಕಾಮಾತ್ ಕ್ರೋಧ ಅವಿಜಾಯತೆ, ಕಾಮದಿಂದ ಬಯಕೆಗಳಿಂದ ಕೋಪ ಬರುತ್ತೆ. ಕೋಪ ಯಾಕೆ ಬರುತ್ತೆ, ಸಿಗ್ಲಿಲ್ವಲ್ಲ ಅಂತ ಕೋಪ ಬರುತ್ತೆ. ಸಿಕ್ಕಿದ್ರೂ ಕೋಪ ಬರುತ್ತೆ, ಯಾಕೆ ಗೊತ್ತಾ, ಇದು ಹೊರಟೋ ಖರ್ಚಾಗ್ಬಿಡುತ್ತಲ್ಲ ಅಂತ, ಯಾಕಂದ್ರೆ ಶಾಶ್ವತ ಅಲ್ವಲ್ಲ ಅದು. ಹಂಗಾಗಿ ಕಾಮದ ನಮ್ಮ ಬಯಕೆಗಳಿಂದ ಕ್ರೋಧ ಅಭಿಜಾಯತೆ, ಜಾನು ಹುಟ್ಟುವುದು, ಅಭಿಜಾಯತೆ ಅಭಿ ಅಂದ್ರೆ ಅಧಿಕವಾಗಿ ಉಂಟಾಗುತ್ತದೆ. ಹಂಗಾರೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ. ಅದೇ ವಿಷಯನ ಅದೇ ಯೋಚನೆ ಮಾಡ್ತಾ ಇದ್ರೆ ಅದು ಸಂಘದಲ್ಲಿ ಇರ್ತೀವಿ, ಆವಾಗ ಬೇಕು ಅಂತ ಅನಿಸ್ತಿರ್ತಾವ, ಕೋಪ ಬರುತ್ತೆ. ಈಗ ಮುಂದಕ್ಕೆ ಅಂತಂದ್ರೆ ಈ ಕೋಪ ಅನ್ನತಕ್ಕಂಥ ಅರಿಷಡ್ ವರ್ಗಗಳಲ್ಲಿ ಕಾಮ ಮತ್ತು ಕೋಪ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಂತ ಹೇಳಿದ್ರು ಅದರಲ್ಲಿ ಕಾಮನೆಗಳು ಅಂದ್ರೆ ನಿಷಿದ್ಧ ಕಾಮನೆಗಳು, ಯಾವುದು ಮಾಡಬಾರದು ಅಂತ ಕೆಲಸಗಳ ಬಗ್ಗೆ ಆಗ ಆಸೆ ಬಂತು ಅಂತಂದ್ರೆ ಅದು ತಪ್ಪಾಗತ್ತೆ ಅಂತ. ಅದಕ್ಕೆ ನೆಕ್ಸ್ಟ್ ಏನಂತಂದ್ರೆ ಸಿಗ್ಲಿಲ್ವಲ್ಲ ಅಂತಂದ್ರೆ ಕೋಪ. ಸೊ ಕೋಪದ ಬಗ್ಗೆ 63ನೇ ಶ್ಲೋಕ ಹೇಳ್ತಾರೆ ಏನಂತಂದ್ರೆ, ಕ್ರೋಧಾತ್ ಭವತಿ ಸಮೋಹ ಸಮೋಹಾತ್ ಸ್ಮೃತಿ ವಿಭ್ರಮಃ ಪ್ರತಿಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ. ಕ್ರೋಧಾತ್ ಅದು ಭವತಿ, ಕ್ರೋಧಾತ್ ಭವತಿ ಸೇರಿಸಿದ ಕ್ರೋಧಾತ್ ಭವತಿ ಅಂತ ಆಗತ್ತೆ. ಸಮೋಹಾತ್ ಸ್ಮೃತಿ ವಿಭ್ರಮಃ ಪ್ರತಿಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ. ಈಗ ಪದವಿ ವಿಭಾಗ ಆಯ್ತು, ಅರ್ಥ ನೋಡಿ. ಕ್ರೋಧಾತ್ ಸಮೋಹ ಭವತಿ, ಅನ್ವಯ ಅರ್ಥ ಅಂತಾರೆ ಇದಕ್ಕೆ. ಅನ್ವಯ ಅರ್ಥ ಅಂದ್ರೆ ಈ ಕ್ರೋಧಾತ್ ಭವತಿ ಸಮೂಹ ಅಂತ ಇರುತ್ತೆ. ಸಂಸ್ಕೃತದಲ್ಲಿ ಯಾವ್ದು ಹೇಳ್ಬೇಕಾದ್ರು ಉಪಯೋಗಿಸೋದು, ನಾನು ಮನೆಗೆ ಹೋಗಿ ಅವರನ್ನು ಮಾತನಾಡಿಸಿದೆನು ಅಂತ ಕನ್ನಡ, ಆ ಆರ್ಡ್ರಲ್ಲೇ ಹೇಳ್ಬೇಕು, ಕ್ರಿಯಾಪದ ಕೊನೆಗೆ ಬರ್ಬೇಕು.
ಆದ್ರೆ ಸಂಸ್ಕೃತದಲ್ಲಿ ಹಂಗೇನಿಲ್ಲ, ಯಾವ್ದು ಹೇಳ್ಬೇಕಾದ್ರೂ ಹಾಕ್ಬೋದು. ಇಲ್ಲಿ ನೋಡಿ, ಕ್ರೋಧಾತ್ ಸಮೋಹ ಭವತಿ. ಒಂದ್ಸರಿ ಕೋಪ ಬಂದ್ಬಿಡ್ತು ಅಂತಂದ್ರೆ ಸಮೋಹ ಉಂಟಾಗುತ್ತದೆ, ಭವತಿ ಆಗುತ್ತದೆ. ಏನ್ ಸಮೋಹ ಅಂತಂದ್ರೆ, ಮೋಹ ಅಂತಂದ್ರೆ ಸುಮಾರು ಕಡೆ ಬರ್ತಲ್ವ, ಎಲ್ಲಾ ಶ್ಲೋಕದಲ್ಲೂ ಬರ್ತದೆ. ಮೋಹ ಅಂತಂದ್ರೆ ಭ್ರಾಂತಿ, ಭ್ರಮೆ, ಗೊಂದಲ, ಆಯ್ತಾ, ವಿಚಿತ್ರವಾಗಿರ್ತಕ್ಕಂಥ ಒಂದು ಮನಸ್ಸಿನ ಸ್ಥಿತಿ ಬಂದ್ಬಿಡುತ್ತೆ ಮೋಹ. ಸಾಮಾನ್ಯ ಕನ್ನಡದಲ್ಲಿ ಅಂದ್ರೆ ಬರೀ ಅಟ್ಯಾಚ್ಮೆಂಟ್ ಅಂತ ಹೇಳ್ಬಿಡ್ತಾರೆ. ಅಟ್ಯಾಚ್ಮೆಂಟ್ ಅಂತ ನಂತರ ಮೋಹ ಅಂತಂದ್ರೆ ಭ್ರಾಂತಿ, ಏನೋ ಭ್ರಾಂತಿ, ಭ್ರಾಂತಿ ಅಂತ ಹೇಳ್ಬಿಡ್ತಾರೆ, ಭ್ರಮೆ, ಇದೆಲ್ಲ ಉಂಟಾಗುತ್ತೆ. ಅದರಿಂದ ಕ್ರೋಧ, ಕೋಪದಿಂದ ಸಮೂಹ ಭವತಿ. ಅದು ಸಮೂಹ, ಬರೀ ಮೋಹ ಅಂದ್ರೆ ಆತರ ಸೇರಿಸ್ಬಿಟ್ರೆ ಇನ್ನು ಹೆಚ್ಚು ಅತಿಯಾದಂತ ಒಂದು ಶುರು ಆಗ್ಬಿಡುತ್ತೆ. ಮಾಡ್ಬೇಕು ಮಾಡಬಾರ್ದು ವಿವೇಚನೆ ತಪ್ಪುತ್ತೆ. ಸಮೂಹಾತ್ ಸ್ಮೃತಿ ವಿಭ್ರಮ. ಸಮೂಹದಿಂದ ಸ್ಮೃತಿ ಅಂದ್ರೆ ನಮ್ಮ ನೆನಪಿನ ಕೋಶ, ನೆನಪಿನ ಶಕ್ತಿಗಳು ಅದು ವಿಭ್ರಮ, ಅದು ಕೂಡ ಏನಾಗುತ್ತೆ ಅಂತಂದ್ರೆ ಭ್ರಮೆ ಉಂಟಾಗುತ್ತೆ. ಭ್ರಮ, ಸ್ಮೃತಿ, ಭ್ರಮ, ವಿಭ್ರಮ, ವಿಶೇಷವಾಗಿ ಭ್ರಮೆ ಅಂತಂದ್ರೆ ಅರ್ಥ ಏನಂದ್ರೆ, ಕೋಪ ಬಂದ್ಬಿಟ್ಟಿದೆ ಈಗ, ಕೋಪ ಬರುವುದು ಗೊತ್ತೇ ಆಗಲ್ಲ. ಸಾಮಾನ್ಯ ಜನಕ್ಕೆ ಕೋಪ ಬರುತ್ತಲ್ಲ, ಕೋಪ ಬಂದಿದ್ರೆ ಗೊತ್ತಾಗಲ್ಲ, ಗೊತ್ತಾದ್ರೆ ಪ್ರಾಯಶ ಬಿಟ್ಬಿಡೋದು, ಗೊತ್ತೇ ಆಗಲ್ಲ. ಕೋಪ ಬಂದಾಗ ಏನಾಗುತ್ತೆ, ಸ್ಮೃತಿ ಮರ್ತೇ ಹೋಗ್ಬಿಡುತ್ತೆ. ನನ್ನ ಹೆಂಡತಿ ಅವಳು, ನಾನು ಅವಳು ಮದುವೆ 30 ವರ್ಷ ಆಗಿದೆ, 40 ವರ್ಷ ಆಗಿದೆ, ಎಲ್ಲ ಮರ್ತೋಗ್ಬಿಡುತ್ತೆ. ಬಾಯಿಗೆ ಬಂದು ಬೈಕ್ ಶುರು, ಅಥವಾ ಹೆಂಡತಿ ಗಂಡಗೆ ಬಾಯಿಗೆ ಬಂದು ಬೈಕ್ ಶುರು. ಈ ಸ್ಮೃತಿ ಹೊರಟೋಯ್ತು. ಅಥವಾ ಮಗನೇ ಅಪ್ಪ ಹುಚ್ಚಾಪಟ್ಟೆ ಬೈತಾ ಇರ್ತೀಯ, ಯಾಕೆ ಈ ಪೇಪರ್ ನೋಡ್ತಾ ಇದ್ವಲ್ಲ, ಮಗನೇ ಅಮ್ಮನ ಕೊಲೆ ಮಾಡಿರೋದು, ಇಂಥದ್ದೆಲ್ಲ ನಡೆದೋಗ್ಬಿಡುತ್ತೆ. ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೊರಟೋಗುತ್ತೆ. ಅಥವಾ ಇವಾಗೇನು ಕೊಲೆಗಳು ನಡೀತಾ ಇದೆ, ಅವ್ಳನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತಂದ್ಲು, ಆಯ್ತು ಸರಿ, ಬೇಡ ಬೇಡಪ್ಪ ಇನ್ನೊಬ್ಳು ಸಿಕ್ತಿತ್ತು. ಅದು ಹಂಗಲ್ಲ, ಕೋಪ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಸಾಯಿಸ್ಬಿಟ್ಟ. ಏನಾಗುತ್ತೆ ಅಂತ ಯೋಚನೆ ಮಾಡೋ ಯೋಗ್ಯತೆನೂ ಇರಲ್ಲ. ಅಂದ್ರೆ ಕ್ರೋಧಾತ್ ಭವತಿ ಸಮೋಹ. ಆಮೇಲೆ ಸಮೋಹಾತ್, ಆ ಸಮೂಹದಿಂದ ಏನಾಗುತ್ತೆ, ಸ್ಮೃತಿ ವಿಭ್ರಮ, ಸ್ಮೃತಿ ನೆನಪಿನ ಕೋಶ ಅದು ಭ್ರಮೆಗೆ ಉಂಟಾಗ್ಬಿಡುತ್ತೆ. ಆವಾಗ ಸ್ಮೃತಿ ಭ್ರಂಶಾತ್, ಸ್ಮೃತಿ ಭ್ರಂಶ ಅಂದ್ರೆ ಸ್ಮೃತಿ ನೆನಪು, ನೆನಪಿನಲ್ಲಿ ಫುಲ್ ಕನ್ಫ್ಯೂಷನ್ ಇದೆ, ಏನು ಗೊತ್ತೇ ಆಗ್ತಿಲ್ಲ. ಅದರಿಂದ ಏನಾಗುತ್ತೆ, ಬುದ್ಧಿನಾಶ, ಬುದ್ಧಿನಾಶ ಆಗ್ಬಿಡುತ್ತೆ. ಬುದ್ಧಿನಾಶ ಆಗೋದ್ರೆ ಏನು ಅಂದ್ರೆ ವಿವೇಕ, ಬುದ್ಧಿ ಅಂತ, ಸರಿ ತಪ್ಪು ಅಂತಕ್ಕಂಥ ವಿವೇಕ ಅದೇ ಹೊರಟೋಗ. ಈಗ ಮಾಡಬೇಕು ಮಾಡಬಾರ್ದು ಏನು ಗೊತ್ತಾಗ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್, ಬುದ್ಧಿನಾಶ ಆಗೋದ್ರೆ ಏನಾಗ್ತದೆ, ಪ್ರಣಶ್ಯತಿ, ಪ್ರಣಶ್ಯತಿ, ನಶ್ಯ ಅಂದ್ರೇನು, ನಾಶವಾಗುವುದು. ಪ್ರಣಶ್ಯತಿ ಅಂದ್ರೆ ಹೆಚ್ಚಾಗಿ ನಾಶ ಆಗ್ತಾನೆ ಅಂತ, ತುಂಬಾ. ಏನ್ ನಾಶ ಆಗ್ತಾನೆ, ಸತ್ತೋಗ್ತಾನೆ ಅಂತಲ್ಲ ಅರ್ಥ, ಅವನು ಜೀವನ ಹಾಳಾಗ್ಬಡ್ತೀನಿ ಅಂತ ಅರ್ಥ ಪ್ರಣಶ್ಯತಿ. ಈಗ ಮಾಡಬಾರ್ದ್ರೆ ಕೆಲಸ ಮಾಡಿದ್ದಾರೆ, 20 ವರ್ಷ ಜೈಲು ಅಂತ ಆಯ್ತು, ಅಥವಾ ಗಲ್ಗೆ ಹಾಕ್ಬೇಕು ಅಂತ ಮಾಡಿದ್ರು, ಎಲ್ಲ ನಡೀತಾರೆ. ಈಗ ನಿತ್ಯ ಟಿವಿ ಹಾಕ್ರಿ 24 ಗಂಟೆ ಅದೇ ಬರ್ತೀವಿ. ಈಗ ಮಾಡಿದ್ರೆ ಏನಾಗತ್ತೆ ಅಂತಕ್ಕಂಥ ವಿವೇಚನೆ ಇದೆಯಲ್ಲ, ಆ ಬುದ್ಧಿನ ಹೊಟ್ಟೋಯ್ತು ಅಂತಂದ್ರೆ ಇನ್ನೇನ್ ಮಾಡಿದ್ರು, ಪ್ರಣಶ್ಯತಿ ಅಷ್ಟು ಹಾಳಾಗ್ತಾರ, ಲೈಫೇ ಹಾಳಾಗ್ಬಿಡುತ್ತೆ, ಕೆರಿಯರ್ ಆಯ್ತು, ಒಂದ್ ಜನ್ಮನೇ ವೇಸ್ಟ್. ಇನ್ನು ವಿಷಯ ಹೇಳ್ಬೇಕು ಅಂತ, ಸೊ ಇದು ಎಕ್ಸ್ಟ್ರೀಮ್ ಎಕ್ಸಾಂಪಲ್ ಹೇಳ್ತಿರೋದು. ನಮ್ಮ ಮಟ್ಟಿಗೆ ಹೇಳ್ಬೇಕು ಅಂತ ಅನ್ನೋದಾದ್ರೆ, ನಮ್ಗೆ ಒಂದು ತಿಳುವಳಿಕೆ ಬಂದರೆ ಸಾಕು. ನಮಗೆ ಮೊದಲನೇದು ನಿಷಿದ್ಧ ಪದಾರ್ಥಗಳು, ನಿಷಿದ್ಧ ಸಂಗತಿಗಳು, ನಿಷಿದ್ಧ ವಿಷಯ ಸುಖಗಳ ಬಗ್ಗೆ ನಮಗೆ, ಅದ್ರ ಬಗ್ಗೆ ನಮಗೆ ವ್ಯಾಮೋಹ ಆಗಬಾರ್ದು. ಎರಡನೇದೇನು ಅಂತಂದ್ರೆ, ಕೋಪ ಬಂದಿದೆ ಅಂತ ನಮ್ಗೆ ಗೊತ್ತಾಗುವಷ್ಟು ಇದ್ರೆ ಸಾಕು. ಆ ಕೋಪದಲ್ಲೂ ಕೂಡ ಅನೇಕ ತರ ಕೋಪ ಇದೆ. ಸಾತ್ವಿಕ ಕೋಪ, ರಾಜಸಿಕ ಕೋಪ, ತಾಮಸಿಕ ಕೋಪ ಅಂತೆಲ್ಲ ಇದೆ. ಮಕ್ಕಳ ಮೇಲೆ ಏನೋ ರೇಗಾಡ್ತೀವಿ ಅಂತಂದ್ರೆ ಅದೆಲ್ಲ ಅಂತ ಕೋಪ ಅಂತ ಕರ್ಸ್ಕೊಳಲ್ಲ. ಮಕ್ಕಳು ತಿದ್ಬೇಕು ಅನ್ನೋಕ್ಕೋಸ್ಕರ ಸ್ವಲ್ಪ ಜೋರಾಗಿ ಮಾತಾಡ್ತಾರೆ, ಅದಂತ ಕೋಪ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ಕೋಪ ಉಗ್ರ ಕೋಪದ ಬಗ್ಗೆ ಮಾತಾಡ್ತಾರೆ. ಮದುವೆ ಆಗಿ ಇನ್ನು 3 ತಿಂಗಳಾಗಿದೆ, ಗಂಡ ಹೆಂಡತಿ ಡೈವರ್ಸ್. ಮದುವೆ ಆಗಿ 2 ವರ್ಷ ಆಗಿದೆ, ತುಂಬಾ ಸಣ್ಣ ವಿಷಯ, ಏನೋ ಹೇಳಿದ್ರು ಕೊನೆಗೆ ಎಷ್ಟು ತಪ್ಪಾಯ್ತು ಇಬ್ರು ಕೇಳಿದ ಡೈವರ್ಸ್. ಮುಂದೆ ಏನಾಗುತ್ತೆ ಅಂತ ಸ್ಫೂರ್ತಿನೂ ಇರೋಲ್ಲ. ಈಗ ಮಾಡಿದ್ರೆ ನಾನು ಮುಂದೆ ಏನಾಗುತ್ತೆ ನನ್ ಬದುಕು, ಅದು ಯೋಚನೆ ಮಾಡೋಣ. ಕೇಳಿ ಕೇಳಿ ಸುಸ್ತಾ ಬೆಳೆಯುತ್ತೆ ಅಂತ. ಯಾಕಂದ್ರೆ ಅವ್ರಿಗೆ ಯಾರಿಗೂ ಇದು ಭಗವದ್ಗೀತೆನೂ ಬರೋಲ್ಲ, ಯಾರು ಯಾವ್ದೇ ಪಾಠದಲ್ಲಿ 1ನೇ ಕ್ಲಾಸಿಂದ ಹಿಡಿದು ಅವ್ರು M.Tech ಓದೋ ತನಕನೂ ಎಲ್ಲೂ ಒಂದ್ ಸಾಲು ಕೂಡ ಹೇಳಿಲ್ಲ ಇದು, ಇಂಥದೆಲ್ಲ ಕೆಟ್ಟದಪ್ಪ ಹಿಂಗಿರಬಾರ್ದು. ಅದಕ್ಕೋಸ್ಕರ ಹಿಂಗ ನೋಡಿ ಎಷ್ಟು ಸುಲಭವಾಗಿದೆ ಶ್ಲೋಕ ಇದು. ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ
ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ. ನಶ್ಯತಿ ಅಂದ್ರೆ ನಾಶ ಆಗ್ತಾರೆ ಅಂತ, ಪ್ರಣಶ್ಯತಿ ಪೂರ್ತಿ ಹಾಳಾಗ್ಬಿಡ್ತಾರೆ, ಜೀವನ ಹಾಳಾಗಿ ಬರ್ತೇನೆ. ನಶ್ಯತಿ ಅಂದ್ರೆ ಸತ್ತೋಗ್ತಾರೆ ಅಂತ ಅರ್ಥ ತಗೋಬಾರ್ದು, ಪೂರ್ತಿ ಅವ್ರ ಲೈಫೇ ಹಾಳಾಗ್ಬಾರ್ದು. ಅನೇಕ ತರ ಎಲ್ಲ ಕಳ್ಕೊತಾರೆ, ಜ್ಞಾನ ಕಳ್ಕೊತಾರೆ, ಸಂಬಂಧಿಕನ ಕಳ್ಕೊತಾರೆ, ದುಡ್ಡು ಕಳ್ಕೊತಾರೆ, ಮತ್ತು 10/10 ಅಲ್ಲಿ ಜೈಲಿನಲ್ಲಿ ಇರ್ಬೇಕಾದ್ರೆ ಹೇಳಿದ ಕೆಲಸ ಮಾಡ್ಕೊಂಡು ಅಂತ ಸ್ಥಿತಿ ಆಗ್ಬಾರ್ದು. ಸರಿ, ಹಂಗಾರೆ ಏನ್ ಮಾಡ್ಬೇಕು ಇವಾಗ ಅಂತಂದ್ರೆ, ನಾವು ಇಂಥದ್ದೆಲ್ಲ ಮಾಡಬಾರ್ದು ಅಂತ. ಮಾಡದೇ ಇರಕ್ಕೆ ಏನ್ ಮಾಡಬೇಕು ಅಂತ ಮುಂದಿನ ಶ್ಲೋಕ. ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನಿ ಇಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ರಾಗ ದ್ವೇಷ ವಿಯುಕ್ತೈಃ ತು ವಿಷಯಾನಿ ಇಂದ್ರಿಯೈಃ ಚರನ್ ಆತ್ಮವಶ್ಯೈಃ ವಿಧೇಯ ಆತ್ಮ ಪ್ರಸಾದಂ ಅಧಿಗಚ್ಚತಿ. ಅದರಿಂದ ತು ಅಂದ್ರೆ ಇದು ಒಂದು ಪ್ರತ್ಯಯ, ಅನೇಕ ಬಾರಿ ಬರ್ತು ಅಂದ್ರೆ ಆದರೆ ಅಂತ. ಆದ್ರೆ ವಿಧೇಯ ಆತ್ಮ ಅಂದ್ರೆ ಏನು ಅಂದ್ರೆ, ಆತ್ಮ ಅಂದ್ರೆ ಇಲ್ಲಿ ಮನಸ್ಸು ಅಂತ. ಆತ್ಮ ಅನ್ನೋದಕ್ಕೆ ಏಳು ಅರ್ಥ ಇದೆ. ಆತ್ಮ ಅಂದ್ರೆ ನಾನು ಅಂತ ಅರ್ಥ, ತನ್ನನ್ನು ತಾನು ಅಂತ ಅನ್ಕೊಳ್ಳಲ್ವಾ, ಆತ್ಮ ಅಂದ್ರೆ ತಾನು ಅಂತ. ಇನ್ನೊಂದು ಆತ್ಮ ಅಂತಾರೆ ಜೀವ ಅಂತ, ಇನ್ನೊಂದು ಆತ್ಮ ಅಂದ್ರೆ ಮನಸ್ಸು ಅಂತ, ಇನ್ನೊಂದು ಆತ್ಮ ಅಂದ್ರೆ ದೇವರು ಅಂತ, ಭಗವಂತ ಅಂತ. ಈ ಇನ್ನೂ 3-4 ಅರ್ಥಗಳಿದೆ. ಇಲ್ಲಿ ಅದನ್ನ ನೋಡ್ಕೊಂಡು ನಾವು ಅದನ್ನ ಉಪಯೋಗಿಸ್ಕೋಬೇಕು. ಇಲ್ಲಿ ವಿಧೇಯ ಆತ್ಮ ಅಂತಂದ್ರೆ, ವಿಧೇಯ ಅಂದ್ರೆ ಕನ್ನಡದಲ್ಲಿ ಇದೆ ಗೊತ್ತಿರೋ, ವಿಧೇಯನಾಗಿರುವುದು, ವಿನೀತನಾಗಿರುವುದು. ಅಂದ್ರೆ ಯಾರು ತಮ್ಮ ಮನಸ್ಸನ್ನ ತಮಗೆ ವಿಧೇಯ ಆಗಿರೋ ತರ ಇಟ್ಕೊಂಡಿರ್ತಾರೋ ವಿಧೇಯ ಆತ್ಮ. ಮನಸ್ಸು ವ್ಯಗ್ರ ಆಗದೆ ಇರೋ ತರ ಎಲ್ಲ ಕಾಪಾಡಿ ನೋಡ್ಕೊಂಡಿರ್ತಾರೆ, ಮನಸ್ಸು ಇವ್ರು ಹೇಳ್ದಂಗೆ ಕೇಳುತ್ತೆ, ಅದಕ್ಕೆ ವಿಧೇಯ ಆತ್ಮ. ಆತ್ಮವಶ್ಯೈಹಿ ಮತ್ತು ತನ್ನ ವಶ, ವಿಧೇಯ ಆತ್ಮ ತಮ್ಮನ್ನು ತಾವು ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಆತ್ಮವಶೈಹಿ ಅಂತಂದ್ರೆ, ಆತ್ಮ ಅಂದ್ರೆ ತನ್ನ ವಶದಲ್ಲಿ ಇಟ್ಕೊಂಡಿರ್ತಾರೆ. ಮನಸ್ಸು ಹೇಳ್ದಂಗೆ ಕೇಳಲ್ಲ, ಇವ್ರು ಹೇಳ್ದಂಗೆ ಮನಸ್ಸು ಕೇಳುತ್ತೆ. ರಾಗದ್ವೇಷ ವಿಯುಕ್ತೈಹಿ, ರಾಗ ಮತ್ತು ದ್ವೇಷ ಅದನ್ನ ಬೆಳಗಡೆ ಹೊಂದಿರ್ತಾರೆ. ವಿಯುಕ್ತೈಹಿ ಬಿಟ್ಬಿಟ್ಟಿರ್ತಾರೆ. ರಾಗದ್ವೇಷ ಅಂದ್ರೆ ಏನು? ರಾಗ ಅಂದ್ರೆ ಪ್ರೀತಿ ಅಂತಂದ್ರೆ ಅಟ್ಯಾಚ್ಮೆಂಟ್, ಏನೇನೋ ಅಟ್ಯಾಚ್ಮೆಂಟ್ ಸಿಕ್ಕಾಪಟ್ಟೆ ಬೆಳೆಸ್ಕೊಂಡಿರುತ್ತೆ. ಮಮತಾ ಅಂತಂತಾರೆ, ಮಮತೆ, ನಂದು. ಮತ್ತೆ ಇನ್ ಕೆಲವು ನಂದಲ್ದೇ ಇದ್ದ ಬಗ್ಗೆ ಕೆಲಸದ ದ್ವೇಷ. ಎಷ್ಟು ಮಟ್ಟಿಗೆ ಇರ್ತಾರೆ ಅಂತಂದ್ರೆ, ನನ್ ಟೌಲ್ ನೀ ಯಾಕೆ ತಗೊಂಡೆ ಅಂತ ಜಗಳ ಆಡಿದ್ ನಾನು ನೋಡಿದ್ದೆ. ನನ್ ಟೌಲ್ ನೀ ಯಾಕೆ ನೋಡ್ತೀನಿ, ನನ್ ಟೌಲ್ ಇದು ಅಂತ. ಒಂದೇ ಮನೆಯವರೇ, ಅಥವಾ ನಂದು ಅಂತ ಎಲ್ಲಿ ಮಟ್ಕೊಟ್ಟು ಹೋಗ್ಬಿಡ್ತೇನೆ ಅಂತಾರೆ. ಈ ಮನೆ ನಂದು, ಇದು ನಂದು, ಅದು ನಂದು ಅಂತ. ನಾವು ಜೀವ ಇರೋ ತನಕ ಅದು ಬಿಡಲ್ಲ, ನಂದು ಅಂತ. ನಂದು ತಿದಿರೋದ್ರಿಂದ ನಾನು ಅಂತ ಬಂದ್ಬಿಡುತ್ತೆ. ನಾನು ಮತ್ತೆ ನನ್ನದು ಅದೆರಡು ಕೂಡ ಅಣ್ತಂಬಂದಿದ್ದಂಗೆ. ಈ ರೀತಿ ಇತ್ತು ಅಂತಂದ್ರೆ ಆವಾಗ ಇದಕ್ಕೆ ರಾಗ ಮತ್ತು ದ್ವೇಷ ಅಂತಂದ್ರೆ. ನಂದು ಅಂತಿದೆ ಅಂದ್ರೆ ದ್ವೇಷ ಯಾಕಪ್ಪ ಅಂತಂದ್ರೆ, ಇನ್ನು ಮನಸ್ಸೊಳಗಡೆ ಕೆಲವು ಸ್ವಾಭಾವಿಕ ಕೆಲವು ರೂಢಿಸ್ಕೊಂಡ್ಬಿಡ್ತೀವಿ. ಯಾವ್ದೋ ನಮಗೊಂದು ವಿಷಯ ಆಗಲ್ಲ ಅಂತಾನೆ ಬಿಟ್ಬಿಡ್ಬೇಕಷ್ಟೆ, ಅದ್ರ ಬಗ್ಗೆ ದ್ವೇಷ ಕಾರುವಂಥದ್ದು. ಅದ್ರ ಹೆಸರು ಹೇಳಿದ್ರೆ ಇವ್ರಿಗೆ ಇರಿಟೇಟ್ ಆಗ್ಬಿಡುತ್ತೆ, ಇರಿಟೇಷನ್ ಅಂತಾರೆ ಇಂಗ್ಲಿಷ್ನಲ್ಲಿ. ಹಾಗೆಲ್ಲ ಆಗಬಾರ್ದು, ಶಾಂತ ಚಿತ್ತ. ರಾಗದ್ವೇಷ ವಿಯುಕ್ತೈಹಿ, ರಾಗದ್ವೇಷ ರಹಿತವಾದಂತ ಇಂದ್ರಿಯೈಹಿ ವಿಷಯಾನ್ ಚರನ್. ರಾಗದ್ವೇಷ ಇಟ್ಕೊಳ್ಳದೆ ಇಂದ್ರಿಯಗಳಿಗೆ ಏನಾದ್ರು ಕೆಲಸ ಮಾಡ್ತಾ ಹೋಗ್ತಾರೆ, ಪರವಾಗಿಲ್ಲ, ಏನು ತೊಂದರೆ ಆಗಲ್ಲ. ಇಂದ್ರಿಯೈಹಿ ವಿಷಯಾನ್ ಚರನ್, ಇಂದ್ರಿಯಗಳಿಂದ ವಿಷಯಗಳ ಸುಖವನ್ನು ಅನುಭವಿಸ್ಬೇಕು. ಮನುಷ್ಯ ಹುಟ್ಟಿರುವುದು ಸುಖ ಪಡಬೇಕು ಅಂತ, ಅಳ್ತಾ ಮಾಡ್ತಾ ಸಾಯ್ತಾ ಕೂತ್ಬೇಕು ಅಂತಲ್ಲ. ಜೀವನದ ಹಂಗಾರೆ ಗೃಹಸ್ಥ ಜೀವನ ನಡೆಸ್ತಾನಪ್ಪ. ಗೃಹಸ್ಥ ಜೀವನ ನಡೆಸ್ತಕ್ಕಂಥವ್ನು ಗೃಹಸ್ಥರು ಅನುಭವಿಸ್ಬೇಕಂತ ಎಲ್ಲ ಸುಖಗಳನ್ನು ಇತಿಮಿತಿಯಲ್ಲಿ ಎಲ್ಲವನ್ನೂ ಅನುಭವಿಸ್ಲೇಬೇಕು. ಇದಕ್ಕೆ ಅರ್ಥನೇ ಉಳ್ಕೊಳ್ಳಲ್ಲ. ಊಟ ತಿಂಡಿ ಮಾಡ್ಲೇಬೇಕು, ಮತ್ತೆ ತಿನ್ನೋದ್ರಲ್ಲಿ ಆಸಕ್ತಿ ಕಳ್ಕೊಂಡ್ಬಿಡ್ತಾರೆ, ಸತ್ಯ ಹೋಗ್ತಾನೆ ಮನುಷ್ಯ. ಹಾಗೆ ಪ್ರತಿಯೊಂದಲ್ಲೂ ಕೂಡ ಆಸಕ್ತಿ ಪೂರ್ವಕವಾಗಿ ಎಂಜಾಯ್ ಎವ್ರಿಥಿಂಗ್ ಇನ್ ಲೈಫ್, ಬಟ್ ವಿತ್ ಎ ಒಂದು ಅದಕ್ಕೊಂದು ಲಿಮಿಟೇಷನ್ಸ್ ಇಟ್ಕೊಳ್ಬೇಕು. ಧರ್ಮ ಮಾರ್ಗದಲ್ಲಿ ಏನ್ ಬೇಕಾದ್ರೂ ಅರ್ಥವನ್ನು ಅನುಭವಿಸಿ, ಅರ್ಥವನ್ನು ಗಳಿಸಿ
ಕಾಮವನ್ನು ಅನುಭವಿಸಿ ಆಮೇಲೆ ಆ ಕಾಮವನ್ನ ಅನುಭವಿಸ್ಬೇಕಾಗಿ ಬಂದ್ರೆ ನಾವು ಮುಕ್ತಿ ಅಂತ ಒಂದು ಇದೆ, ಅದನ್ನ ತಿಳ್ಕೊಳ್ಬೇಕು ಅಂತಿರ್ಬೇಕು. ಹೀಗೆ ಚತುರ್ವಿಧ ಪುರುಷಾರ್ಥಗಳ ಗಮನ ಇರಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಹೀಗೆ ಯಾರು ನಡ್ಕೊಳ್ತಾರೋ ಆತ್ಮವಿಷಯ ವಿಧೇಯ ಆತ್ಮ, ಆಮೇಲೆ ವಿಷಯಾನಿ ಇಂದ್ರಿಯ ಚರನ್ ಆತ್ಮವಶ್ಯೈ ವಿಧೇಯ ಆತ್ಮ ಪ್ರಸಾದಂ ಅಧಿಗಚ್ಚತಿ. ಈಗ ಮಾಡಿದ್ರೆ ಪ್ರಸಾದವನ್ನು ಅಧಿಗಚ್ಚತಿ, ಅಧಿಕವಾಗಿ ಹೊಂದುತ್ತಾನೆ. ಪ್ರಸಾದ ಅಂತಂದ್ರೆ ಏನು ಅಂತಂದ್ರೆ ಎರಡರ್ಥ. ಒಂದು ಭಗವಂತನ ಅನುಗ್ರಹ, ದೇವ್ರ ಕೃಪೆ ಆಗ್ಬಿಟ್ಟು ಇನ್ನೇನ್ ಬೇಕ್ರಿ ಎಲ್ಲ ಸಿಕ್ಬಿಡುತ್ತೆ, ಒಂದರ್ಥ. ಇನ್ನೊಂದು ಪ್ರಸಾದ ಅಂತಂದ್ರೆ ಮನಸ್ಸಿನ ಪ್ರಸನ್ನತೆ, ಮನಸ್ಸು ಶಾಂತ ಚಿತ್ತತೆ ಮತ್ತು ಸದಾ ಹಸನ್ಮುಖ, ಯಾವಾಗ್ಲೂ ಏನೋ ಉತ್ಸಾಹದ ಮೂಡು. ಬದುಕಿಗೆ ಬೇಕಾಗಿರ್ತಕ್ಕಂಥ ಫಂಡಮೆಂಟಲ್ ಏನಂದ್ರೆ ಉತ್ಸಾಹ ಅನ್ನೋದು. ಹೆಚ್ಚು ಕಡಿಮೆ ಪ್ರತಿಶತಿಯೂ ಹೇಳ್ತೇನೆ ಅದನ್ನ. ಉತ್ಸಾಹ ಇದ್ರೆ ಲೈಫ್, ಉತ್ಸಾಹ ಇಲ್ಲ ಅಂತ ಇಟ್ಕೊಡ್ರಿ ಜಡ ಆಗ್ಬಿಡ್ತೀವ. ಅದಕ್ಕೆ ಅರ್ಥನೇ ಹುಡ್ಕೊಡಲ್ಲ. ಅದಕ್ಕೋಸ್ಕರವೇ ಉತ್ಸಾಹ ಇರ್ಬೇಕು. ಅದು ಈಗೆಲ್ಲ ಮಾಡ್ತು ಅಂತಂದ್ರೆ ಅದು ಉತ್ಸಾಹ ಯಾವಾಗ ಬರ್ತದೆ, ನಿಮ್ಮ ಮನಸ್ಸು ಶುದ್ಧವಾಗಿದ್ದಾಗ. ನಿಮ್ಮ ಅನ್ಬಾರ್ದು, ಸಾರಿ, ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು. ಶುದ್ಧವಾಗ್ಬೇಕಾದ್ರೆ ಇವೆಲ್ಲ ಫಾಲೋ ಮಾಡೋದು. ಆವಾಗನತೆ ಪ್ರಸಾದ ಅಂತಾರೆ, ಸಂತೋಷದ ಜೊತೆ ನೆಮ್ಮದಿ ಸಿಗುತ್ತದೆ ಅಂತ ಅರ್ಥ. ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನಿ ಇಂದ್ರಿಯೇಶ್ಚರನ್. ರಾಗದ್ವೇಷಗಳನ್ನ ಕಂಟ್ರೋಲ್ ಮಾಡಿಕೊಂಡು ಮತ್ತೆ ವಿಷಯದಲ್ಲಿ ಆಸಕ್ತಿ ಇದೆ, ಏನು ತೊಂದರೆ ಅಲ್ಲ. ಬಿಟ್ಬಿಡಿ ಅಂತ ಹೇಳ್ತಿಲ್ಲ, ಸನ್ಯಾಸಿ ಆಗಿ ಅಂತ ಹೇಳ್ತಿಲ್ಲ, ಎಲ್ಲ ಇದೆ, ನಿಗ್ರಹ ಮಾಡಿ ಕೊನೆಯಲ್ಲಿ. ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನಿ ಇಂದ್ರಿಯೇಶ್ಚರನ್ ಆತ್ಮವಶ್ಯೇರ್ವಿಧೇಯ ಆತ್ಮ ಪ್ರಸಾದಂ ಅಧಿಗಚ್ಚತಿ. 65ನೇ ಶ್ಲೋಕ. ಪ್ರಸಾದೇ ಸರ್ವದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತಿ. ಪ್ರಸಾದೇ ಸರ್ವದುಃಖಾನಾಂ ಹಾನಿ ಅಸ್ಯ ಉಪಜಾಯತೆ. ಹಾನಿರಸ್ಯೋಪಜಾಯತೆ ಅಂತಿದೆ ಅಲ್ಲಿ ಅಲ್ವಾ. ಹಾನಿ ಅಸ್ಯ ಉಪಜಾಯತೆ. ಪ್ರಸನ್ನ ಚೇತಸಃ, ಹ್ಯಾಶು ಅಂತಿದೆ, ಹ್ಯಾಶು ಅಂತಿಲ್ಲ ಅಲ್ಲಿ, ಹಿ ಪ್ಲಸ್ ಅಶು ಅಂತ. ಬುದ್ಧಿ ಪರ್ಯವತಿಷ್ಠತೆ, ಹೀಗೆ ಪದವಿಭಾಗ. ನೀವೆಲ್ಲರೂ ಕೂಡ ಪದವಿಭಾಗ ಇರತಕ್ಕಂಥ ಪುಸ್ತಕನೇ ಇಟ್ಕೊಳ್ಬೇಕು, ಇದು ಕಂಪಲ್ಸರಿ. ಯಾರ ಹತ್ರ ಇಲ್ವೋ ವಿಶ್ವನಾಥ್ ಅವ್ರಿಗೂ ಮೆಸೇಜ್ ಮಾಡಿ, ಅವ್ರು ಎಲ್ಲಿ ಸಿಗತ್ತೆ, ಹೇಗ್ ತಗೋಬೇಕು, ಏನ್ ಕತೆ ಆ ವ್ಯವಸ್ಥೆ ಮಾಡ್ತಾರೆ. ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೋದು ಮಾಡ್ಕೋಬೇಡಿ. ಪದವಿಭಾಗ ಬರ್ತಿದ್ರೆ ಖಂಡಿತ ಬರುದಿಲ್ಲ, ಶ್ಲೋಕಗಳು ಬರುದಿಲ್ಲ. ಈಗ ನೋಡಿ, ಪ್ರಸಾದೇ ಹಿಂದೆ ಬಂತಲ್ಲ ಪ್ರಸಾದ ಅಂತ, ಭಗವಂತನ ಅನುಗ್ರಹ ಮತ್ತು ಮನಸ್ಸಿನ ಪ್ರಸನ್ನತೆ, ಸಂತೋಷವಾಗಿರ್ತಕ್ಕಂಥ ಶಾಂತ ಚಿತ್ತವಾಗಿರ್ತಕ್ಕಂಥ ನೆಮ್ಮದಿಯ ಮನಸ್ಸು, ಅದು ಉಂಟಾದಾಗ ಪ್ರಸಾದ ಉಂಟಾದಾಗ ಅಸ್ಯ ಸರ್ವ ದುಃಖಾನ ಹಾನಿಯು ಉಪಜಾಯಿತು. ಅಸ್ಯ ಅಂದ್ರೆ ಹೀಗಿರ್ತಕ್ಕಂಥ ಒಬ್ಬ ಚಿತ್ತಪ್ರಜ್ಞ ಆಗಿರ್ತಾನೆ ಅವನ ಸರ್ವ ದುಃಖಾನಾಮ ಹಾನಿ, ಎಲ್ಲ ಅವನ ದುಃಖಗಳು, ಕಷ್ಟಗಳು, ಕಾರ್ಪಣ್ಯಗಳು ಎಲ್ಲವೂ ಕೂಡ ಹಾನಿ ಹೊರಟೋಗುತ್ತೆ, ಯಾವುದು ಇರುವುದಿಲ್ಲ. ಯಾಕಂದ್ರೆ ಶಾಂತ ಚಿತ್ತವಾಗಿದ್ದಾಗ ಎಂಥ ಸಮಸ್ಯೆ ಕೂಡ ಎದುರಿಸ್ಕೊತಾರೆ. ಭಗವಂತನ ಅನುಗ್ರಹ ಬೇಕು, ನಮಗೆ ನೆಮ್ಮದಿ ಬೇಕು. ಪ್ರಸಾದೇ ಅಸ್ಯ ಸರ್ವ ದುಃಖಾನಾಮ ಹಾನಿ ಉಪಜಾಯಿತೆ, ಉಂಟಾಗುತ್ತದೆ. ಏನುಂಟಾಗುತ್ತೆ? ಎಲ್ಲ ಹಾನಿಗಳು, ದುಃಖಗಳು, ಅದರ ಅಭಾವ ಉಂಟಾಗುತ್ತೆ. ದುಃಖದ ಅಭಾವ ಅಂತಂದ್ರೆ ಸುಖ ಉಂಟಾಗುತ್ತೆ ಅಂತ ಅರ್ಥ. ಅದಾದ್ಮೇಲೆ ಪ್ರಸನ್ನ ಚೇತಸಃ ಬುದ್ಧಿ, ಪ್ರಸನ್ನ ಚೇತಸಃ, ಪ್ರಸನ್ನವಾಗಿರ್ತಕ್ಕಂಥ ಚೇತಸ್ಸು ಅಂದ್ರೆ ಮನಸ್ಸು, ಅಂತ ಅವನ ಮನಸ್ಸು. ಬುದ್ಧಿ, ಅವನ ಬುದ್ಧಿ ಅಂದ್ರೆ ವಿವೇಕ ಅಂತ. ಬುದ್ಧಿ ಅಂದ್ರೆ ವಿವೇಕ. ಮನಸ್ಸು ಒಂದು ಅಂತಃಕರಣ ಇದೆಲ್ಲ, ಅಲ್ಲಿ ಏನೇನಿದೆ? ಮನಸ್ಸು, ಬುದ್ಧಿ, ಚಿತ್ತ ಮತ್ತೆ ಪ್ರಜ್ಞಾ, 4 ಇದೆ. ಆಮೇಲೆ ಜೀವ. ಮನಸ್ಸು ಅಂತಂದ್ರೆ ಏನು ಅಂತಂದ್ರೆ ಬಾಡಿ ಡೈರೆಕ್ಟರ್. ನಮಗೆ ಪ್ರತಿನಿತ್ಯ ಹೇಳ್ಬೇಕು, ಕೂತ್ಬೇಕು, ಎಲ್ಲದಕ್ಕೂ ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗ್ತೇವೆ ಮನಸ್ಸು. ನಾವೆಲ್ಲರೂ ಮನಸ್ಸು ಹೇಳ್ದಂಗೆ ಕೇಳ್ತೀವಿ. ಮನಸ್ಸು ನಮ್ಗೆ ಆರ್ಡರ್ ಮಾಡುತ್ತೆ, ಶರೀರಕ್ಕೆ, ನಮಗೆ ಅಲ್ಲ, ಶರೀರಕ್ಕೆ ಆರ್ಡರ್ ಮಾಡುತ್ತೆ ಮನಸ್ಸು. ಮನಸ್ಸಿನಿಂದ ಬುದ್ಧಿ ಅಂತ ಒಂದಿದೆ. ಬುದ್ಧಿ ಅಂದ್ರೇನು? ವಿವೇಕ. ಅದು ಮನಸ್ಸಿಗೆ ಹೇಳುತ್ತೆ ಇದು ಸರಿ ತಪ್ಪು ಅಂತ ಗೊತ್ತುಕೊಂಡು ಅದು ನೋಡ್ಕೊಂಡು ಡೈರೆಕ್ಷನ್. ಬುದ್ಧಿ, ಮನಸ್ಸಿಗೆ ಯಜಮಾನ ಬುದ್ಧಿ. ಆಮೇಲೆ ಆ ಬುದ್ಧಿಗೆ ಇಷ್ಟು ಬುದ್ಧಿ ಎಲ್ಲಿಂದ ಬಂತು ಅಂತಂದ್ರೆ ಅದರಿಂದ ಚಿತ್ತ ಅಂತ ಒಂದಿದೆ. ಚಿತ್ತ ಅಂದ್ರೆ ಮೆಮೊರಿ ಚಿಪ್.
ಮೊಬೈಲ್ ಇರುತ್ತೆ ನೋಡಿ, ಮೆಮೊರಿ ಎಲ್ಲ ಜ್ಞಾಪಕ 10,000 ಆಗ್ಬೇಕಾದ್ರೆ ಜ್ಞಾಪಕ ಬರ್ತದೆ, ಯಾವ್ದು ಮೆಮೊರಿ ಚಿಪ್. ಹಾಗೆ ನಮ್ಮಲ್ಲಿ ಚಿತ್ತ ಅಂತಿದೆ, ಅದಕ್ಕಿಂತ ತುಂಬಾ ಜಾಸ್ತಿ ಅದು. ಜನ್ಮ ಜನ್ಮಾಂತರದ ಸಂಸ್ಕಾರಗಳ ನೆನಪುಂಟು. ಈ ಜನ್ಮದಲ್ಲಿ ನಮ್ಗೆ ಈಗ 70 ವರ್ಷ ಆಗಿದೆ, 70 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿರುತ್ತಲ್ಲಿ ಚಿತ್ತದಲ್ಲಿ. ಅಂದ್ರೆ ಉದಾಹರಣೆಗೆ ಯಾರೋ ನಾವು ಮನೆಗೆ ಹೋಗಿದ್ವಿ, ಉದಾಹರಣೆ ಹೇಳ್ತಾ ಇರ್ತೀವಿ, ಸುಲಭವಾಗಿ ಅರ್ಥವಾಗ್ತೀವಿ ಉದಾಹರಣೆ ಇದು. ಯಾರೋ ಮನೆಗೆ ಹೋಗಿದ್ದೀವಿ, ನಾವು ಅವರು ಕೂತ್ಕೊಳ್ಳಿ ಅಂತ ಉಪಚಾರ ಮಾಡಿದ್ರು, ಕಾಫಿ ತಂದು ಕೊಡ್ತಾರೆ. ಕಾಫಿ ಟಕ್ಕಂತ ಕುಡಿಯಕ್ ಹೋಗಲ್ಲ ನಾವು. ಏನ್ ಮಾಡ್ತೀವಿ, ಕಾಫಿ ತರ್ಕೊಳ್ತಾ ಇದ್ದಂಗೆ ಮನಸ್ಸು ಹೇಳುತ್ತೆ, ಬುದ್ಧಿನ ಕೇಳುತ್ತೆ ಕಾಫಿ ಕುಡಿಯೋ ಬೇಡ ಅಂತ. ಆ ಬುದ್ಧಿ ಏನ್ ಮಾಡ್ತದೆ, 1 ನಿಮಿಷ ತಾಳಿದ್ರೆ ಕಂಪ್ಯೂಟರ್ ಅನ್ ಮಾಡ್ತೇವೆ ಚಿತ್ತ. ಆ ಚಿತ್ತದಲ್ಲಿರುತ್ತೆ, ಹೌದು ಇವ್ರ ಮನೆಗೆ 6 ತಿಂಗಳು ಬಂದಾಗ ಕಾಫಿ ಕೊಟ್ಟಿದ್ರು, ಅದು ಗಬ್ಬು ಕಾಫಿ, ಏನು ಚೆನ್ನಾಗಿರಲ್ಲ, ಹಳೇ ಡಿಕಾಕ್ಷನ್ ಅಂತ ಅಲ್ಲಿ ರೆಕಾರ್ಡ್ ಆಗ್ಬಿಟ್ಟಿರುತ್ತೆ. ಅದೇನ್ ಮಾಡುತ್ತೆ, ಬುದ್ಧಿಗೆ ಹೇಳುತ್ತೆ. ಬುದ್ಧಿ ಯಾವಾಗ ಬುದ್ಧಿ ಉಪಯೋಗಿಸಿ ಹೇಳುತ್ತೆ, ಏನು ತಿಳ್ಕೊಬೇಡಿ, ನನಗೆ ಸ್ವಲ್ಪ ಅಲ್ಸರ್ ಪ್ರಾಬ್ಲಮ್ ಇದೆ, ಹೊಟ್ಟೆ ಪ್ರಾಬ್ಲಮ್ ಇದೆ, ನಾನು ಕಾಫಿ ಕುಡಿದ್ಬಿಟ್ಟು 2 ತಿಂಗಳಾಗುತ್ತೆ ಅಂತ ಸುಳ್ಳು ಹೇಳುತ್ತೆ. ಬುದ್ಧಿಯಾಗಿ ಈ ರೀತಿ ಹೇಳುತ್ತೆ, ಯಾಕಂದ್ರೆ ತಪ್ಪು ತಿಳ್ಕೊಬಾರ್ದಲ್ಲ. ಇಷ್ಟು ಕೆಲಸ ಅಂದ್ರೆ ಹೇಳೋದು ಯಾರು ಅಂದ್ರೆ ನಾನು ಅಂತಕ್ಕಂಥ ಪ್ರಜ್ಞೆ. 4 ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಪ್ರಜ್ಞೆ ಅಥವಾ ಅಹಂಕಾರ ತತ್ವ ಅಂತ ಇದೆಲ್ಲ ಇದೆ. ಇದು ಇಲ್ಲ ಅಂತ ಯಾರಾದ್ರೂ ಹೇಳಿ ನೋಡೋಣ, ಚಾಲೆಂಜ್ ಮಾಡಿ. ನೀವು ಮಾಡಕ್ಕೆ ಸಾಧ್ಯನೇ ಇಲ್ಲ. ಯಾರಿಗಾರು ಹೇಳಕ್ಕಾಗ್ತಾ ನಿಮ್ಗೆ ಮನಸ್ಸಿಲ್ಲ ಅಂತ, ಮನಸ್ಸು ಬುದ್ಧಿ ಇಲ್ವಾ ಅಂದ್ರೆ ಹೊಡೆಯಕ್ಕೆ ಬರ್ತಾರೆ. ಎಲ್ಲ ನೆನಪಿನ ಶಕ್ತಿ ಅದು ಇದೆ, ಹೇಳುವಂಥದ್ದು ಇದೆ. ಬರೀ ಬಾಯಿ ಆದಾಗ ಹೇಳ್ಬಿಡುತ್ತಾ? ಇಲ್ಲ, ಹೇಳಲ್ಲ. ಬಾಯಿ ಹೇಳ್ಬೇಕಾಗ್ಬೋದು, ಮನಸ್ಸಿಂದ ಅದಕ್ಕೆ ಸಿಗ್ನಲ್ ಹೋಗ್ಬೇಕು. ಹೀಗೆ ಇದೆಲ್ಲ ಏನಿದೆ, ಅದಕ್ಕೆ ಆ ಪ್ರಸನ್ನ ಚಿತ್ತ ಇತ್ತು ಅಂತಂದ್ರೆ, ಬುದ್ಧಿ ಅಶು ಅಂತಂದ್ರೆ ಕೂಡಲಿ ಅಂತ, ಇಮಿಡಿಯೇಟ್ ಆಗಿ. ಪರ್ಯವತಿಷ್ಠತೆ, ಅದು ಸ್ಥಿತಪ್ರಜ್ಞೆ ಇರುತ್ತೆ ಅಲ್ಲಿ. ಇಷ್ಟಿದೆ ಅಂದ್ರೆ ಯಾವ್ದು ಪ್ರಸನ್ನ ಚೇತಸ ಆಯ್ತು ಅಂತಾರೆ ಈ ರೀತಿ ಆಗತ್ತೆ. ಪ್ರಸನ್ನ ಚೇತಸ ಬುದ್ಧಿ ಪರ್ಯವತಿಷ್ಠತೆ, ಅವತಿಷ್ಠತೆ, ಸರಿಯಾಗಿ ಅದು ಸ್ಥಿರವಾಗಿರುತ್ತೆ ಅಂತ ಅರ್ಥ. ಅದಿಲ್ಲದೆ ಇದ್ರೆ, ಯಾರ ಮನಸ್ಸು ಚಿತ್ತ ಸಮಾಧಾನವಾಗಿ ಇರ್ಲಿಲ್ಲ ಅಂತಂದ್ರೆ ಎಲ್ಲ ತಪ್ಪು ಶುರು ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇದೆಲ್ಲ ಮಾಡಬೇಕು ಅಂತ, ಸ್ಥಿತಪ್ರಜ್ಞೆ ಆಗ್ಬೇಕು ಅಂತ ಹೇಳ್ತಾ ಇರೋದು. ಶ್ಲೋಕ ನೋಡ್ಕೊಳ್ಳಿ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯಿತೆ ಪ್ರಸನ್ನ ಚೇತಸೋ ಹ್ಯಾಶು. ಹಿ ಅಶು, ಹಿ ಅಂದ್ರೆ ಏಕೆಂದ್ರೆ, ಅಶು ಅಂತಂದ್ರೆ ಅಶು ಕವಿತೆ, ಆಶುಭಾಷಣ ಅಂತೆಲ್ಲ ಇರ್ತದೆ. ಕೂಡಲೇ ಆ ಕ್ಷಣದಲ್ಲಿ ಹೇಳ್ಬೇಕು ಅಂತ, ಕೂಡಲೇ ಅಂತ ಅರ್ಥ. ಬುದ್ಧಿ ಪರ್ಯವತಿಷ್ಠತೆ. 66ನೇ ಶ್ಲೋಕ. ನಾಸ್ತಿ ಬುದ್ಧಿ ಅಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ ನ ಚಾಭಾವಯತ ಶಾಂತಿ ಅಶಾಂತಸ್ಯ ಕುತಃ ಸುಖಂ. ಹೀಗೆ ನಮ್ಗೆ ಮನಸ್ಸು ನಮ್ಗೆ ನಾವ್ ಹೇಳ್ದಂಗೆ ಕೇಳ್ಬೇಕು ಅಂತಾರೆ. ಏನ್ ಮಾಡ್ಬೇಕು? ಅದಕ್ಕೆ ಹಿಂದಿನ ಶ್ಲೋಕ, ಭಗವಂತನ ಕಡೆಗೆ ನಮ್ಗೆ ಗಮನ ಹೋಗ್ಬೇಕು ಅಂತಂದ್ರೆ ಅರ್ಥ, ಒಂದು ಪ್ರತಿನಿತ್ಯ ಒಂದು 1/4 ಗಂಟೆ 1/2 ಗಂಟೆ ಎಲ್ರ ಮನೆಯಲ್ಲೂ ಒಂದಿಷ್ಟು ದೇವ್ರ ಗೂಡು, ದೇವ್ರ ಮನೆ ಅಂತ ಇರುತ್ತೆ, ಅಲ್ಲಿ ಕೂತ್ಕೊಳ್ಬೇಕು. ಏಕಾಂತದಲ್ಲಿ ಕೂತ್ಕೋಬೇಕು. ಅಲ್ಲಿ ಕೂತ್ಕೊಳ್ಬೇಕಾದ್ರೆ ಮತ್ತೆ ಉಪ್ಪಿಟ್ಟು ಮಾಡೋದಕ್ಕೆ ಲೇಟ್ ಆಗ್ಬಿಡುತ್ತೆ, ಕಾಫಿ ಮಾಡೋದಕ್ಕೆ ತಡ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡ್ಬಾರ್ದು. ಏನು ಯೋಚನೆ ಮಾಡ್ಬಾರ್ದು. ಅಲ್ಲಿ ಕೂತ್ಕೊಂಡು ಅಂತಂದ್ರೆ ಅಲ್ಲೇ ಕೂತಿರ್ಬೇಕು. ಅಲ್ಲಿ ಕೂತ್ಕೊಂಡು ಏನ್ ದೇವ್ರ ಸ್ತೋತ್ರ ಮಂತ್ರ ಪಾರಾಯಣ ಎಲ್ಲ ಮಾಡ್ತಿರ್ತೀವಿ, ಆ ಸಮಯದಲ್ಲಿ ವಿ ಹ್ಯಾವ್ ಟು ಟ್ರೈ ಟು ಲರ್ನ್ ಟು ಲಿವ್ ಇನ್ ದಿ ಪ್ರೆಸೆಂಟ್. ಅನೇಕ ಬಾರಿ ಇದು ಹೇಳ್ತಾ ಇರ್ತೀನಿ, ಯಾವತ್ತೂ ವರ್ತಮಾನದಲ್ಲಿ ಇರ್ಬೇಕು. ಬರೀ ಅಲ್ಲಿ ಕೂತ್ಕೊಂಡ್ಬಿಟ್ಟು ಮುಂದೆ ಏನು ಅಂತ ಯೋಚನೆ ಮಾಡ್ಬಾರ್ದು, ಭವಿಷ್ಯದ ಬಗ್ಗೆ. ಅಥವಾ ಅಲ್ಲಿ ಕೂತ್ಕೊಂಡು ಹಿಂದಿನ ನಮ್ಮ ಜೀವನದಲ್ಲಿ ಆದಂತ ಘಟನೆಗಳು ಯೋಚನೆ ಮಾಡ್ತಾ ಕೂತ್ಕೋಬಾರ್ದು. ಅಲ್ಲಿ ಕೂತಿದ್ರೆ ಅಲ್ಲೇ ಕೂತಿರ್ಬೇಕು. ಯಾವ್ದು ಶರೀರ ಒಂದೇ ಅಲ್ಲ, ಮನಸ್ಸು ಕೂಡ. ಭಗವಂತನ ಕುರಿತು ಆಲೋಚನೆ ಮಾಡ್ತಿರ್ಬೇಕು. ಅರ್ಥಾತ್ ನಾವು ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡೋದು, ನಾ ಸರಿ ಇದ್ದೀನಾ, ನಾನು ಶುದ್ಧ ಆಗೋದೇ ಹೆಂಗೆ, ಭಗವಂತ ಅಂತಂದ್ರೆ ಏನು, ನಾನು ಯಾರು, ಇಂಥದೆಲ್ಲ ಸಂಗತಿಗಳನ್ನ ಒಂದು ಅರ್ಧ ಗಂಟೆ, ತುಂಬಾ 24 ಗಂಟೆ ದೇವ್ರು ಕೊಟ್ಟಿದ್ದಾನೆ, 10 ಗಂಟೆ ಹೊತ್ತು ಶಾಂತ ಕೂತ್ಕೊಂಡು ಭಗವಂತನಿಗೆ ಶರಣಾಗತಾಗಬೇಕು. ಆಗ ನಿಜಕ್ಕೂ ಕೂಡ ನಮ್ಮ ಎಲ್ಲ ಇಡೀ ಅದೊಂದ್ಸಲಿ ಭಗವಂತನಿಗೆ ಶರಣಾಗತಾಗ್ಬಿಟ್ರೆ ಯಾವ ಕಷ್ಟನೂ ಆಗಲ್ಲ. ಅಥವಾ ಯಾವ ಕಷ್ಟ ಬಂದ್ರು ಪರಿಹಾರಕ್ಕೋಸ್ಕರ ದಾರಿ ಸಿಗುತ್ತೆ. 66ನೇ ಶ್ಲೋಕದಲ್ಲಿ ಏನಂತಂದ್ರೆ, ನಾಸ್ತಿ ಬುದ್ಧಿ ಅಯುಕ್ತಸ್ಯ. ನಾ ಅಸ್ತಿ, ನಾಸ್ತಿ ಇದ್ರೆ ನಾ ಪ್ಲಸ್ ಅಸ್ತಿ. ನಾ ಅಂದ್ರೆ ಗೊತ್ತು, ಇಲ್ಲ ಬೇಡ, ಅಸ್ತಿ ಅಂದ್ರೆ ಇರುವುದು.
ಬುದ್ಧಿ ಅಯುಕ್ತಸ್ಯ. ಅಯುಕ್ತಸ್ಯ, ಯುಕ್ತರು ಅಂದ್ರೆ ಕೂಡ್ಕೊಂಡು, ಯುಕ್ತರಾಗಿ ಕೂಡ್ಕೊಂಡು ಅಂತ. ಅಯುಕ್ತಸ್ಯ ಅಂತಂದ್ರೆ ಕೂಡ್ಕೊಳ್ದೇ ಇರತಕ್ಕಂಥದ್ದು. ಏನ್ ಕೂಡ್ಕೊಳ್ದೇ ಇರುತ್ತಂದ್ರೆ ಯಾರು ಮನೋನಿಗ್ರಹ ಇಲ್ದಿರ್ತಕ್ಕಂಥವ್ರು, ತಮ್ಮ ಮನಸ್ಸನ್ನು ತಮಗೆ ಕಂಟ್ರೋಲ್ ಇಲ್ಲದೆ ಇರತಕ್ಕಂಥವ್ರಿಗೆ ಅಯುಕ್ತಸ್ಯ. ಅಂತವ್ರ ಬುದ್ಧಿ ಏನಿದೆ, ಅಂತವ್ರ ಬುದ್ಧಿ ನ ಚ ಅಯುಕ್ತಸ್ಯ ಭಾವನಾ. ಅಯುಕ್ತಸ್ಯ ಬುದ್ಧಿ ನ ಅಸ್ತಿ. ಅಂದ್ರೆ ಯಾರು ಈ ತರ ನಿಗ್ರಹ ಇರುವುದಿಲ್ಲ ಮನಸ್ಸು, ಅಂತವ್ರಿಗೆ ಅಯುಕ್ತಸ್ಯ ಬುದ್ಧಿ ನಾಸ್ತಿ, ಬುದ್ಧಿನೇ ಇರಲ್ಲ. ಯಾವಾಗ ಈ ತರ ಬುದ್ಧಿ ಇರೋದಿಲ್ವೋ, ಚ ಅಯುಕ್ತಸ್ಯ ಭಾವನಾ ನ, ಅಂತವ್ರಿಗೆ ಯಾರಿಗೆ ಬುದ್ಧಿ ಇರುವುದಿಲ್ವೋ ಅವ್ರಿಗೆ ಅಂತಃಕರಣ ಶುದ್ಧಿ, ಭಾವನೆಗಳು ಅದು ಇರಲಿಲ್ಲ. ಭಾವನಾ ಅದು ಇರಲ್ಲ. ಅಯುಕ್ತಸ್ಯ ಭಾವನಾ ನ ಇರುವುದಿಲ್ಲ ಅಂತ. ನ ಚ ಅಭಾವಯತ್ನ ಚ ಮತ್ತು ಚಾಭಾವಯಿತ ಹತ್ತಿರ ನ ಚ ಅಭಾವಯಿತ. ಹೀಗೆ ಭಾವಹೀನ ಇರ್ತಕ್ಕಂಥವನು, ಶುದ್ಧ ಭಾವನೆಗಳು ಇಲ್ಲದೆ ಇರತಕ್ಕಂಥವನು, ಅಂತವ್ರಿಗೆ ಅಭಾವಯಿತ ಅಂತವ್ರಿಗೆ ಶಾಂತಿಹೀನ. ನಾ ಅಂತಿದ್ರು ನ ಚ ಇದನ್ನ ಇದಲ್ಲಿ ಸೇರಿಸ್ಬೋದು. ನ ಶಾಂತಿ, ಅವನಿಗೆ ಮನಸ್ಸಿನ ಶಾಂತಿ ಇರಲ್ಲ. ಯಾವಾಗ ಮನಸ್ಸಿನ ಶಾಂತಿ ಇರಲ್ವೋ, ಅಶಾಂತಸ್ಯ ಕುತಃ ಸುಖಂ. ಇತರ ಅಶಾಂತಿ ಆಗಿರ್ತಕ್ಕಂಥ ಸುಖ ಎಲ್ಲಿ ಸಿಗತ್ತೆ? ಸುಖ ಅಂದ್ರೇನೆ ಶಾಂತಿ ಅಂತ. ಸುಖ ಸಿಗುದಿಲ್ಲ, ಯಾಕಂದ್ರೆ ಯಾವಾಗಲೂ ಡಿಸ್ಟರ್ಬ್ಡ್ ಮೈಂಡ್ ಇರುತ್ತೆ. ಮಲ್ಕೊಂಡ್ರು ನಿದ್ದೆನೂ ಬರೋರು, ನಿದ್ದೆ ಬಂದ್ರು ಅದು ಬರೀ ಕೆಟ್ಟ ಕೆಟ್ಟ ಕನಸು ಬೀಳ್ತಿರುತ್ತೆ, ನಿದ್ದೆ ಬರೋದಿಲ್ಲ. ಯಾಕೆ ಮನಸ್ಸು ಫುಲ್ ಕೆಟ್ಟೋಗ್ಬಿಟ್ರು. ಅದಕ್ಕೋಸ್ಕರವೇ ತುಂಬಾ ಇಂಪಾರ್ಟೆಂಟ್ ಇದು. ನಾಸ್ತಿ ಬುದ್ಧಿ ಅಯುಕ್ತಸ್ಯ ನಚ ಅಯುಕ್ತಸ್ಯ ಭಾವನಾ. ಅದು ನಚಾಯುಕ್ತಸ್ಯ ಭಾವನಾ. ನಚ ಅಭಾವಯತ ಶಾಂತಿ ಅಶಾಂತಸ್ಯ ಕುತ ಸುಖಂ. ನೋಡಿ, ಸುಖದ ಮೂಲ ಕಾರಣ ಯಾವುದು ಅಂದ್ರೆ ಶಾಂತಿ ಮತ್ತು ನೆಮ್ಮದಿ. ತುಂಬಾ ಜನ 19.99% ಜನಕ್ಕೆ ಅಂತಂದ್ರೆ ನಮ್ಗೆ ಸುಖ ಬೇಕು ಅಂತ. ಸುಖ ಅಂದ್ರೆ ಅವ್ರು ಏನು ಕೊಡಿದ್ರೆ ಐಹಿಕ ಸುಖಗಳು, ಪ್ರಾಪಂಚಿಕ ಸುಖಗಳು, ವರ್ಡ್ಲಿ ಲಿವಿಂಗ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಅದನ್ನ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ನಮ್ಗೆ ನೆಮ್ಮದಿ ಸಿಕ್ಬಿಡುತ್ತೆ ಅಂತ ಯೋಚನೆ ಮಾಡಿ 24 ಗಂಟೆ 365 ದಿವಸ ಮತ್ತೆ ಅವರೊಂದು ಜೀವನದ 60-70 ವರ್ಷ ಕಾಲ ಬರೀ ರಾಜಸ ಗುಣದಲ್ಲೇ ಕಳೆದ್ಬಿಡ್ತಾರೆ. ದುಡ್ಡು 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 ದುಡ್ಡು, ಓಡಿದ್ದು ಏನೋ ಕಷ್ಟಪಟ್ಟಿದ್ದೇನೋ ಅದಕ್ಕೋಸ್ಕರವೇ. ದುಡ್ಡು ಬೇಕು, ಖಂಡಿತ ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಜೀವನದಲ್ಲಿ ಬರೀ ಅದೇ ಅಲ್ಲ ಅಂತ ತಿಳ್ಕೊಳ್ಬೇಕು. ಪದೇ ಪದೇ ಹೇಳ್ತಾ ಇರ್ತಾರೆ, ಅದೇ ಅಲ್ಲ ಬೇಕು. ಮತ್ತೆ ನೆಮ್ಮದಿ ಸಿಗೋರು ದುಡ್ಡು ಬಂದ್ಬಿಟ್ರೆ ನೆಮ್ಮದಿ ಸಿಕ್ಬಿಡುತ್ತಾ? ಇನ್ನಷ್ಟು ಚಿಂತೆ ಶುರು ಆಗ್ತದೆ. ಇನ್ ಯಾರು ಎತ್ಕೊಂಡು ಬರ್ತಿದ್ವಿ, ಕಾಪಾಡೋದು ಹೆಂಗೆ, ಮಾಡೋದು ಹೆಂಗೆ. ಅದಕ್ಕೆ ಯಾವ್ದಕ್ಕೆ ಎಷ್ಟು ಬೆಲೆ ಕೊಡಬೇಕು ಅನ್ನತಕ್ಕಂಥ ಜ್ಞಾನವನ್ನು ಪಡ್ಕೋಬೇಕು. ಚೆನ್ನಾಗಿ ಸಂಪಾದನೆ ಮಾಡಿ, ಆದ್ರೆ ಅದಕ್ಕೆ ಎಷ್ಟು ಅವರ್ ಡಿವೋಟ್ ಮಾಡಕ್ಕೂ ಹೆಚ್ಚು ಮಾಡಿ, ಇದೆಲ್ಲ ಮಾಡಬೇಕು ಅಂತ ಹೇಳ್ತಿದೆ. ಅದಕ್ಕೆ ಶಾಂತಿ ಸಿಗೋದು ದುಡ್ಡಿಂದ ಅಲ್ಲ. ಈ ಪಾಪ ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾರೆ, ಸುಖವಾಗಿಲ್ಲ. ಅವರು ಒದ್ದಾಡ್ತಾ ಇದ್ದಾರೆ. ಈ ಆಸ್ತಿನ ಏನ್ ಮಾಡೋದು, ಅವ್ರೇನ್ ಮಾಡೋದು, ಇದಕ್ಕೇನ್ ಮಾಡೋದು, ಇವ್ರು ತಗೊಂಡ್ಬಿಟ್ರೆ ಏನ್ ಮಾಡೋದು, ಇದೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಒಂದು ಎಚ್ಚರಿಕೆಯಿಂದ ನಾವು ಗಳಿಸ್ಬೇಕು, ಗಳಿಸಿದ್ದನ್ನು ಸರಿಯಾಗಿ ವಿನಿಯೋಗ ಮಾಡಬೇಕು. ಇದೆಲ್ಲ ಇಷ್ಟು ಇನ್ನೂ ಅರ್ಥಗಳು ಇರುತ್ತೆ ಒಂದಷ್ಟು ಶ್ಲೋಕಕ್ಕೂ ಕೂಡ. ಅದಾಯ್ತು. ಅದಾದ್ಮೇಲೆ 67ನೇ ಶ್ಲೋಕ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವ ಇವಾಂಬಸಿ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನಃ ಅನುವಿಧೀಯತೆ ತದಸ್ಯ ತತ್ ಅಸ್ಯ. ತದಸ್ಯ ಅಂತಿದೆ, ತತ್ ಅಸ್ಯ ಹರತಿ ಪ್ರಜ್ಞಾಂ ವಾಯು ನಾವ ಇವ ಅಂಬಸಿ. ವಾಯು ನಾವ ಇವ ಅಂಬಸಿ. ಹಿ ಏಕೆಂದರೆ, ಹೀಗೆ, ಇವ ಅಂದ್ರೆ ಈ ರೀತಿಯಾಗಿ ಅಂತ. ಅಂಬಸಿ ನಾವಂ ವಾಯು ಹರತಿ. ಅಂಬಸಿ ಅಂದ್ರೆ ನೀರು ಅಂತ ಅರ್ಥ. ಅಂಬ ಅಂದ್ರೆ ನೀರು ಅಂತ ಅರ್ಥ. ನೀರಿನಲ್ಲಿ ನಾವೆ ಅಂದ್ರೆ ನಾವೆ, ದೋಣಿ. ಆ ದೋಣಿಗೆ ಒಂದು ಹಾಯಿಗಡ್ಲು ಅಂತ ಒಂದಿರುತ್ತೆ, ಅಂದ್ರೆ ಒಂದು ಬಟ್ಟೆ ಕಟ್ಟಿರ್ತಾರೆ ಮೇಲ್ಗಡೆ. ಅದನ್ನ ಹಿಂಗ್ ಬೇಕಾದ್ರೆ ತಿರುಗಿಸ್ಬೋದು. ಗಾಳಿಗೆ ಯಾವ ದಿಕ್ಕು ನೋಡ್ಕೊಂಡು ಆ ದೋಣಿ ಎಲ್ಲಿ ಬೇಕೋ ಅಲ್ಲಿ ಹೋಗುತ್ತೆ. ಅದಕ್ಕೆ ಆ ಬಟ್ಟೆ ಕಟ್ಟಿರುತ್ತೆ, ಅದಕ್ಕೊಂದು ಸ್ಪೆಸಿಫಿಕ್ ಹೆಸರೇನೋ ಇದೆ ಅದಕ್ಕೆ.
ಆ ಬಟ್ಟೆ ಕಟ್ಟಿರೋದನ್ನ ಅದಿಲ್ಲದೆ ಇದ್ರೆ ಅಕಸ್ಮಾತ್ ಏನಾಗುತ್ತೆ ಅಂತಂದ್ರೆ ದೋಣಿ ಎಲ್ಲಿಗೆ ಹೋಗುತ್ತೆ, ಎಕ್ಲ ಕಡೆ ಗಾಳಿ ಬೀಸುತ್ತೆ, ಆ ಕಡೆ ಕಿತ್ಕೊಂಡು ಹೋಗುತ್ತೆ ದೋಣಿ ಅಷ್ಟೇ. ಇವ್ರ ಕಂಟ್ರೋಲ್ಗೆ ಬರಲ್ಲ. ಅದನ್ನೇ ಹೇಳ್ತಾ ಇದ್ರೆ ಅಂಬಸಿ ನಾವಂ ವಾಯು ಹರತಿ. ಅಂಬಸಿ ನೀರಿನಲ್ಲಿ ನಾವಿಯನ್ನು ವಾಯು ಅಂದ್ರೆ ಗಾಳಿ ಹರತಿ ಹೇಗೆ ಅಪಹರಣ ಮಾಡುತ್ತೋ ಅದೇ ರೀತಿಯಲ್ಲಿ ಚರತಾಮಿಂದ್ರಿಯಾಣ ಮನಃ ಯಾವಾಗಲೂ ಕೂಡ ವಿಷಯ ಸುಖಗಳಲ್ಲೇ ತಿಳಿಸ್ತಾ ಇರ್ತಕ್ಕಂಥ ಮನಸ್ಸನ್ನ ಇಂದ್ರಿಯಾಣ ಮನ ಇಂದ್ರಿಯಗಳಲ್ಲಿ ಮನಸ್ಸು ಅದರಲ್ಲೇ ಇತ್ತು ಅಂತಂದ್ರೆ ಅವಾಗೇನತ್ತೆ ಎತ್ ಅನುವಿಧೀಯತೆ, ಯಾವುದು ಆ ಅನುವಿಧೀಯತೆ ಜೊತೆಯಲ್ಲೇ ಇರುತ್ತೆ. ಹಾಗಿದ್ರೆ ತತ್ತಸ್ಯ ಪ್ರಜ್ಞಾಮಾರ್ತಿ, ಮನಸ್ಸು ಯಾವಾಗಲೂ ವಿಷಯ ಸುಖಗಳನ್ನೇ ಯೋಚನೆ ಮಾಡ್ತಾ ಇತ್ತು ಅಂತಂದ್ರೆ ಆವಾಗ ಅನುವಿಧೀಯತೆ ಅದ್ರ ಜೊತೆಗೆ ಇದ್ದು 24 ಗಂಟೆ ಅದನ್ನೇ ಯೋಚನೆ ಮಾಡ್ತಾ ಇತ್ತಿದ್ರೆ ತಸ್ಯ ಪ್ರಜ್ಞಾಮಾರ್ತಿ, ಅವಾಗ ಏನಾಗ್ತದು ಅವನ ಪ್ರಜ್ಞೆಯನ್ನ ಅಥವಾ ಅವನ ವಿವೇಕವನ್ನ ಅದು ಹರಣ ಮಾಡುತ್ತದೆ ಅಂತ. ತುಂಬಾ ಜನ ಕೋಟ್ಯಾಂತರ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಇದ್ದಾರೆ, ಶಾಂತ ಚಿತ್ತವಾಗಿರ್ತಾರೆ. ಹಂಗಿದ್ರೇನೆ ಮಾಡಕ್ಕಾಗೋದು. ಎಕ್ಸೈಟ್ಮೆಂಟ್ ಇತ್ತಂದ್ರೆ ಸಣ್ಣ ಬಿಸ್ನೆಸ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಬಹಳ ಬೇಗ ಅಪ್ಸೆಟ್ ಆಗ್ತಾ ಹೋಗ್ತಾರೆ. ಬಿಸ್ನೆಸ್ ಮಾಡೋಕ್ಕಲ್ಲ, ಗಳಿಸಕ್ಕೂ ಆಗಲ್ಲ. ಅದಕ್ಕೋಸ್ಕರವೇ ಮನಸ್ಸನ್ನ ಒಂದು ಅಲ್ಲೋಲ ಕಲ್ಲೋಲಕ್ಕಂತ ಟರ್ಬುಲೆಂಟ್ ಮೈಂಡ್ ಏನಿದೆ ಅದನ್ನ ಶಾಂತಗೊಳಿಸ್ತದೆ, ಮನಸ್ಸೇ ಶಾಂತವಾಗುವುದು. ಅದು ಇಲ್ಲಿ ಹೇಳ್ತಾರೆ ಇಂದ್ರಿಯಾಣಾಂ ಈ ಚರತಾಂ ಯನ್ಮನಃ ಅನುವಿಧೀಯತೆ. ಬರೇ ಪ್ರಾಪಂಚಿಕ ಸಂಗತಿಗಳನ್ನು ಯೋಚನೆ ಮಾಡ್ತಾ ಇದ್ರೆ ಇಂದ್ರಿಯಗಳು ಓಡ್ತಾ ಇರ್ತವೆ, ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು. ಮತ್ತೆ ಎಷ್ಟು ಸಿಕ್ಕಿದ್ರು ಕೂಡ ತೃಪ್ತಿ ಕೂಡ ಆಗಲ್ಲ. ಇಂದ್ರಿಯಾಣಾಂ ಈ ಚರತಾಂ ಯನ್ಮನೋ ಅನುವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ತತ್ ಅಸ್ಯ ಪ್ರಜ್ಞಾಂ ಹರತಿ, ಅದು ಇವನ ಪ್ರಜ್ಞೆಯನ್ನ ಹರಣ ಮಾಡುತ್ತದೆ. ಯಾವ ರೀತಿ ಅಂದ್ರೆ ವಾಯು ನಾವ ಇವ ಅಂಬಸಿ, ಗಾಳಿ ಯಾವ ರೀತಿ ದೋಣಿನ ಜೋರ ಗಾಳಿ ಬೀಸ್ಕೊಂಡು ಎತ್ತೆತ್ಲು ತಗೊಂಡು ಬರುತ್ತೆ ಆ ರೀತಿ ಆಗುತ್ತದೆ ಅಂತ. ಅದರಿಂದ 68 ಇನ್ನೊಂದು 3-4 ಶ್ಲೋಕ ಇದೆ, ಅದನ್ನ ನಾವು ಮುಂದಿನ ತರಗತಿಯಲ್ಲಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೇನೆ.